ವೇದವಾಕ್ಯವನ್ನೆಲ್ಲ ಮೋಹದಿಂ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಗೆಳಿಸಿರುವ ಸಾವು ನಿಜ ಗುಣಿಗೆ ಮಣಿಯೋ ಸಾವು ನಿಜ ಗುಣಿಗೆ ಮಣಿಯೋ ನಿಜವನ್ನರಿಸುವ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜ ತೋರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವನಿಗೆಲ್ಲ ದ್ವೈತ ಬೋಧನೆ ಸುತ್ತರನ್ನಾಗಿ ಕೈಲಾಸಿ ಗಳಿಸಿದ ಸಿದ್ಧರುಡರಿಗೆ ನನ್ನನಂಬೆ ಸಿದ್ಧರುಡರಿಗೆ ನನ್ನನಂಬೆ ಬಾಳ ಬಲವೇದಾಂತಕೇಶ್ವರ ಬಾಳ ಗರ್ಜನೆಗೆ ಬದನಗ ಬಾಳ ಕೂಗುತ್ತಲಿಪ್ಪನೆ ಶಾಂತವೆಂಬುವ ಮರಿಗಳು ಬಾಳ ಶಕ್ತಿಯ ಶಿವಗರ್ಜೆ ಬಾಳ ನೀಡಿದ ಬಲಿತಂಬುವ ಬಾಳ ಕೇಳಲು ಏನು ಬೇಡ ಎಂಬ ಶಾಂತರವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈತ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿ ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಆರೂಢ ಜ್ಯೋತಿ ಶಿವತ್ರಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳ ಸ್ಮರಿಸಿಕೊಂಡು ಇಲ್ಲಿರುವಂತಹ ಸರ್ವ ಶರಣರಿಗೂ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 8ನೇ ಅಧ್ಯಾಯದ 10ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಗೀತೆಯ 8ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಉಪಾಸನೆಯನ್ನು ಮಾಡತಕ್ಕಂಥ ಭಕ್ತನು ಮತ್ತು ತನ್ನ ದೇಹವಸ್ತುವನ್ನು ಚಿಂತಿಸುತ್ತಿರುವಂಥ ಮುಮುಕ್ಷಿಗೆ ತನ್ನ ಸ್ವರೂಪವೇ ಉಪಾಸನ. ಅವನಿಗೆ ತನ್ನ ಸ್ವರೂಪವನ್ನು ಬಿಟ್ಟು ಅನ್ಯವು ಎಲ್ಲವೂ ಮಿಥ್ಯವಾಗಿ ತನ್ನ ಆತ್ಮ ಸ್ವರೂಪವೇ ಸತ್ಯ ಅಂತ ಯಾವಾಗಲೂ ಚಿಂತನವನ್ನು ಮಾಡುತ್ತಿರುವಂತಹ ಮುಮುಕ್ಷುಗಳಿಗೆ ಅನೇಕ ವಿಚಾರಗಳನ್ನು ಇಲ್ಲಿ ತಿಳಿಸ್ತಾ ಬಂದರು. ಯಾಕಪ್ಪ ಅಂತಂದರೆ ಎಲ್ಲ ಸಾಧನೆಗಳು ಕೊನೆಗೆ ತನ್ನ ಗಮ್ಯಸ್ಥಾನವನ್ನೇ ಸೇರುವೆಂಬ ಉದ್ದೇಶದಿಂದನೇ ಅನೇಕ ವೇದಗಳು, ಉಪನಿಷತ್ತುಗಳು, ಮಂತ್ರಗಳು, ಪುರಾಣ, ಇತಿಹಾಸ
ಅನೇಕ ಶಾಸ್ತ್ರಗಳು ಉಪದೇಶ ಮಾಡುವ ಉದ್ದೇಶ ಏನಪ್ಪಾ ಅಂದರೆ ತಾನು ಬಂದ ಸ್ಥಾನವನ್ನು ತಾನು ಸೇರಲಿ ಅಂತ. ನಾವೆಲ್ಲರೂ ಮೂಲತಃ ಪರಬ್ರಹ್ಮ ಸ್ವರೂಪರೇ ಆಗಿದ್ದು ಕೂಡ ನಮ್ಮ ಅಜ್ಞಾನ ವಶದಿಂದ ಈ ದೇಹಧಾರಿಗಳಾಗಿ ಕೇವಲ ದೇಹವೇ ನಾನೆಂಬ ಅವಿದ್ಯಾ ಮೂಲಕ ಜೀವನು ತನ್ನನ್ನು ತಾನು ಮರೆತು, ತನ್ನನ್ನು ತಾನು ಯಾಕೆ ಮರೆತಾನಂದ್ರೆ ಅದಕ್ಕೆ ತಾನು ಕಾರಣ ಅಲ್ಲ, ಅವಿದ್ಯಾ ಪ್ರಭಾವದಿಂದ ತನ್ನ ಮೂಲ ಸ್ವರೂಪವನ್ನು ಮರೆತು ಅದನ್ನ ಎಚ್ಚರ ಇಲ್ಲದೆ ಅನೇಕ ಜನ್ಮ ಮರಣ ರೂಪ ಈ ಚಕ್ರದಲ್ಲಿ ಸಿಲುಕಿ ಬಹುಬಾಧೆಯನ್ನು ಪಡುತ್ತಿರುವಂತಹ ಮುಮುಕ್ಷುಗಳಿಗೆ ಇದರ ಮಾರ್ಗದರ್ಶನವನ್ನು ಮಾಡುವಂತಹ ಸಾಕ್ಷಾತ್ ಅಂತ ಪರಬ್ರಹ್ಮ ರೂಪನೇ ಆಗಿರುವಂತಹ ಪರಮಾತ್ಮನೇ ಭರ್ಗೋ ಸಾಕ್ಷಾತ್ ನರಾಕೃತಿ ಎಂಬ ನರರೂಪದಲ್ಲಿ ಗುರುರೂಪವಾಗಿ ಬಂದು ನಮ್ಮೆಲ್ಲರನ್ನು ಕುರಿತು ಉಪದೇಶ ಮಾಡಿ ನಮ್ಮ ಮೂಲ ಸ್ಥಾನವನ್ನ ನಮಗ ಪ್ರಾಪ್ತಿಯಾಗುವಂತೆ, ಅಂದರೆ ನಾವು ಮೊದಲೇ ಮುಕ್ತರೇ ಇದ್ದೀವಿ ಆದರೂ ಕೂಡ ಮರ್ತ ಕಾರಣ ಅದನ್ನು ನಮಗ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದೇ ಈ ಶಾಸ್ತ್ರಗಳ ಮತ್ತು ಗುರುಗಳ ಯುಕ್ತಿ. ಅವ್ರ ಉದ್ದೇಶ ಏನು? ನದಿ ಎಲ್ಲಿ ಹುಟ್ಟಿದರೂ ಕೂಡ ಅದರ ಗಮ್ಯಸ್ಥಾನ ಸಮುದ್ರವೇ ಆಗಿದೆ. ಎಲ್ಲಿವರೆಗೆ ಅದು ಸಮುದ್ರ ಸೇರೋದಿಲ್ಲ ಅಲ್ಲಿವರೆಗೆ ಅದಕ್ಕೆ ಶಾಂತಿನೇ ಇಲ್ಲ, ಅಲ್ಲಿವರೆಗೆ ಹರಿದಾಟನೇ ಇರೋದು. ಅದರಂಗ ನಾವು ಎಷ್ಟೇ ಜನ್ಮಗಳು ಸಂಚರಿಸಿದರೂ ಕೂಡ ನಮಗೆ ಶಾಂತಿಯಲ್ಲಿ ಲಭಿಸ್ತದಂದ್ರೆ ನಮ್ಮ ಮೂಲತಃ ನಮ್ಮ ಸ್ವರೂಪದಲ್ಲಿ ನಾವು ಹೋದಾಗ, ನಮ್ಮ ಮುಖ್ಯ ಮೂಲ ಸ್ವರೂಪದಲ್ಲಿ ನಾವು ಹೋದಾಗ ಮಾತ್ರ ನಮ್ಗೆ ಅಂಥ ನಿಜವಾದ ಶಾಂತಿ ಪರಮಾನಂದ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದ. ಅಂಥ ಆನಂದ ಪ್ರಾಪ್ತಿ ಪಡಿಲಿ ಎಂಬ ಉದ್ದೇಶದಿಂದನೇ ಅನೇಕ ಮಹಾತ್ಮರು ನಮಗೆ ಉಪದೇಶ ಮಾಡ್ತಾ ಬಂದರು. ಅದಕ್ಕೆ ಈ ಒಂದು ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಇವತ್ತು ಒಂದು ಮಾತನ್ನು ಹೇಳ್ತಾನೆ. ಏನು ನೆನಪಿಡಬೇಕಾದದ್ದು? ನಿನ್ನೆ ಹೇಳಿದರು ಎಲ್ಲೆಲ್ಲಿ ಇರಬೇಕು, ನಮ್ಮ ಮನಸ್ಸು ಯಾವ ರೀತಿ ಎಚ್ಚರ ಇರಬೇಕು, ಹೆಂಗೆ ಅಭ್ಯಾಸ ಇರಬೇಕು ಅಂತ ಅನೇಕ ವಿಷಯಗಳನ್ನು ಹೇಳ್ತಾ ಬಂದರೂ ಕೂಡ ಅಂತಹ ಪರಬ್ರಹ್ಮನನ್ನು ನಾವು ಯಾವ ರೀತಿಯಿಂದ ಸ್ಮರಣೆ ಮಾಡಬೇಕು ಅಂತ ಅನೇಕ ಉಪಮಾನಗಳನ್ನು ಕೊಟ್ಟು ಹೇಳಿದರು. ಮತ್ತೆ ಯಾವ ರೀತಿಯಿಂದ ಅಂತಂದ್ರೆ ಪ್ರಯಾಣ ಕಾಲೇ ಮನಸ ಅಚಲೇನ ಭಕ್ತ್ಯ ಯುಕ್ತ ಯೋಗ ಬಲೇನ ಚ ಏವ ಭ್ರಮೋ ಮಧ್ಯ ಪ್ರಾಣಂ ಅವೇಶ ಸಮ್ಯಕ್ ಸತಂ ಪರಮ ಪುರುಷಂ ಪೈತಿ ದಿವ್ಯಂ ಅಂತ 10ನೇ ಶ್ಲೋಕ ಅಂದ್ರೆ 10ನೇ ಶ್ಲೋಕದಲ್ಲಿ ಹೇಳ್ತಾನೆ. ಆ ಭಕ್ತಿಯುಳ್ಳ ಪುರುಷನು ಯಾವ ಭಕ್ತಿಯಿಂದ ಹೇಳ್ಕೊಂತ ಬಂದರಲ್ಲ, ಆ ಪರಬ್ರಹ್ಮನಲ್ಲಿ ಇಟ್ಟಿರುವಂಥ ಭಕ್ತಿ ಅಂದ್ರೆ ಪ್ರೇಮ. ಪರಬ್ರಹ್ಮ ಅಂದ್ರೆ ಯಾರು? ತನ್ನ ಮೂಲ ಸ್ವರೂಪವೇ ಪರಬ್ರಹ್ಮ ಸ್ವರೂಪ. ನಾನು ಯಾರು ಅಂತ ವಿಚಾರ ಮಾಡಿದಾಗ ಅದರ ಸಾರಾರ್ಥ ಏನು ಬರ್ತದೆ ಅಂದ್ರೆ ನೀ ಬ್ರಹ್ಮನಿದ್ದೆ ಅಂತಾನೆ ಬರ್ತದೆ ಉಪನಿಷತ್ತು ವಾಕ್ಯ. ಅಂತಹ ಪರಬ್ರಹ್ಮ ಸ್ವರೂಪದಲ್ಲಿ ಹೇಗಿರಬೇಕಪ್ಪ ಅಂತಂದ್ರೆ ಅಂತ್ಯಕಾಲೆ ಅಂತ ಹೇಳಿದ್ರು. ಪ್ರಯಾಣ ಕಾಲೆ ಅಂದ್ರೆ ಈ ದೇಹ, ಈ ಶರೀರ ಪ್ರಾರಬ್ಧ ಮುಗಿಯುವ ಕಾಲದೊಳಗ ಈ ಶರೀರ ನಾಶ ಆಗ್ತದಲ್ಲ, ಅಂತಹ ಸಂದರ್ಭದೊಳಗೆ ಮರಣ ಕಾಲದಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಮನಸ್ಸು ಚಿಂತನೆ ಇಲ್ಲದೆ ಒಂದು ವಸ್ತು ಮೇಲಿರಬೇಕಾದರೆ, ಯಾವುದೇ ಒಂದು ವಸ್ತುವಿನ ಮೇಲೆ ಇರಬೇಕಾಗಿತ್ತು ಅಂತಂದ್ರೆ ಆ ವಸ್ತುವಿನ ಮೇಲೆ ಅತಿಶಯವಾದ ಭಕ್ತಿ ಅಂದ್ರೆ ಪ್ರೀತಿಗಳೆರಡು ಇರಬೇಕು ಅಂದ್ರು ಅವರು. ಪ್ರೀತಿ ಇಲ್ಲ ಅಂತ ಅಲ್ಲ, ಪ್ರೀತಿ ಐತೆ, ಆದರೆ ಎಲ್ಲಿರಬೇಕು ಆ ಜಾಗದಾಗ ಪ್ರೀತಿ ಇಲ್ಲ. ವಸ್ತುವಿನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಮ್ಗೆ ಬಹಳ ಪ್ರೀತಿ ಅದಾವ, ಆದ್ರೆ ಆ ಪ್ರೀತಿ ಹೆಂಗಿದಾವ ಅಂದ್ರೆ ಒಂದು ಕ್ಷಣ ಇದ್ರೆ ಇನ್ನೊಂದು ಕ್ಷಣ ಆ ಪ್ರೀತಿ ಇರಂಗಿಲ್ಲ. ಆದರೆ ಈ ವಿಷಯವು ಆ ವಸ್ತುವು ವಿಷಯ ಪದಾರ್ಥವಾಗದೆ ಭಗವಂತನಾಗಿರಬೇಕು ಅಂದ್ರು ಅವರು. ವಿಷಯ ಆಗಿರಬಾರ್ದು, ಪದಾರ್ಥ ಆಗಿರಬಾರ್ದು. ಜಗತ್ತಿನಲ್ಲಿ ಬಹಳ ಪ್ರೀತಿ ಐತಿ, ಇಲ್ಲ ಅಂತಿಲ್ಲ. ಎಲ್ಲೆಲ್ಲಿ ಐತೆ ಅಂತ ನಾವು ಎಲ್ಲಿ ಪ್ರೀತಿ ಐತಿ ಅಂದ್ರೆ ಅನಿತ್ಯವಾದ ವಸ್ತುವಿನ ಮೇಲೆ ನಮಗಿದ್ದು ಪ್ರೀತಿ ಐತಿ, ನಿತ್ಯವಾದ ಪರಮಾತ್ಮನ ಮೇಲೆ ಪ್ರೀತಿ ಇಲ್ಲ. ಅದಕ್ಕೆ ಇಲ್ಲಿ ಏನು ಹೇಳಿದ್ರು, ಆ ವಸ್ತು ಭಗವಂತನೇ ಆಗಿರಬೇಕು, ಅಂಥದ್ರ ಮೇಲೆ ನೀ ಪ್ರೀತಿ ಇಡು. ಯಾವಾಗಲೂ ಪ್ರೀತಿ ಅಂದ್ರೆ ಏನು? ಯಾವಾಗಲೂ ಪ್ರೇಮ ಭಾವ ಇರಬೇಕು ಅಂತ. ಭಕ್ತಿ ಅಂದ್ರೆ ಅಷ್ಟೇ, ಪ್ರೇಮ ಅಂದ್ರೂ ಅಷ್ಟೇ. ಭಕ್ತಿ ಅಂತ ಅದಕ್ಕೆ ಕರೆದಾರ. ಹೆಂಗಿರಬೇಕಾದಂದ್ರೆ ಅಚಲವಾಗಿರಬೇಕು ಅಂದ್ರೆ ಅವರು. ಭಕ್ತಿ ಭಾವ ಅನುಕೂಲನೆ. ಶಂಭುಲಿಂಗನು ಅಂತ ನಿಜಗೊಂಡ್ರು
ಶಿವಕಾರುಣ್ಯ ಸ್ಥಳದಾಗ ಹೇಳ್ಕೊಂಡ್ರು. ಅನುಪಮ ಅಚಲ ಭಕ್ತಿ ಭಾವ ಅನುಕೂಲನೇ ಶಂಭುಲಿಂಗ. ಅನುಪಮ ಅಂದ್ರೆ ಹಿಂಗಂತ ಉಪಮಾನ ಕೊಟ್ಟಿರ್ಲಿಕ್ಕೆ ಬಂದಿರಬಾರ್ದು ಅದು, ಅಂತ ಭಕ್ತಿ. ಮತ್ತೆ ಅಚಲ ಯಾವಾಗಲೂ ಸ್ಥಿರ ಇರಬೇಕು, ಅದರಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಚಂಚಲ ಆಗಬಾರ್ದು ಅಂತ. ಹೀಗೆ ಪರಮಾತ್ಮನ ಮೇಲಿನ ಪ್ರೇಮವೇ ಭಕ್ತಿ ಎಂದು ನಾರದರು ಹೇಳಿದ್ದಾರೆ. ಎಲ್ಲರಿಗೂ ಒಂದಲ್ಲ ಒಂದು ವಸ್ತುವಿನ ಮೇಲೆ ಪ್ರೇಮವಿದ್ದೇ ಇರುತ್ತದೆ. ಆ ಲೌಕಿಕದಲ್ಲಿ ಭಾರ್ಯರ ಮೇಲಿನ ಪ್ರೇಮವು ಮೋಹವೆನ್ನುತ್ತಾರೆ. ಮಕ್ಕಳ ಮೇಲಿರುವ ಪ್ರೇಮವು ಪ್ರೀತಿಯು ವಾತ್ಸಲ್ಯವಾಗುತ್ತದೆ. ನಮ್ಮ ಪ್ರೇಮವು ಅನಿತ್ಯ ವಸ್ತುಗಳ ಮೇಲೆ ಬಿದ್ದು ವ್ಯರ್ಥವಾಗುತ್ತದೆ. ಎಲ್ಲಾದ ಪ್ರೇಮ ಇರಬಾರದು, ಪ್ರೇಮ ಇಡಂತಲ್ಲ, ಆದ್ರೆ ನಿತ್ಯ ವಸ್ತುವಿನ ಮೇಲೆ ಇಲ್ಲಲ್ಲ ಪ್ರೇಮ ಅಂದ್ರು. ಇವೆಲ್ಲವೂ ಅನಿತ್ಯವಾಗಿರುವಂಥವು, ಶಾಶ್ವತವಾಗಿರುವಂಥವ್ರಲ್ಲ. ಅದನ್ನು ಮರಳಿ ಭಗವಂತನ ಕಡೆಗೆ ಇಡಬೇಕು ಅಂದ್ರು ಅವರು. ಅನಿತ್ಯವಾದ ವಸ್ತುಗಳ ಮೇಲೆ ನೀನು ಪ್ರೇಮ ಇಟ್ಟರೆ ನಿನಗೇನು ಲಾಭ ಆಯ್ತು, ಪ್ರಯೋಜನ ಏನಾಯ್ತು? ನಿನಗೇನು ಪ್ರಯೋಜನ ಆಗಲಿಲ್ಲ. ಅಂಥ ಪ್ರೇಮವನ್ನು ನೀ ಎಲ್ಲಿಡು? ಭಗವಂತನ ಮೇಲಿಡು. ಯಾಕೆ ಅಂತಂದರೆ ಒಂದು ಉದಾಹರಣೆ ಕೊಡ್ತಾರ. ತುಂಗಭದ್ರಾ ನದಿಯ ನೀರು ಏನು ಡ್ಯಾಮ್ ಕಟ್ಟದ, ಇದ್ರ ಕಟ್ಟಕ್ಕಿಂತ ಮೊದಲು ಆ ನೀರು ಎಲ್ಲಿಗೆ ಹೋಗ್ತಿದ್ವಪ್ಪ ಅಂದ್ರೆ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರ್ತಿದ್ವು. ಏನು ಪ್ರಯೋಜನ ಆಯ್ತೇನು ಸಮುದ್ರಕ್ಕೆ ಸೇರಿದ್ರೆ? ಇಲ್ಲಿ ಯಾರಿಗೇನು ಉಪಯೋಗ ಬಂತೇನು? ಅದೇ ನೋಡು, ಡ್ಯಾಮ್ ಕಟ್ಟಿದ್ರು, ಅಣೆಕಟ್ಟು ಮಾಡಿದ್ರು, ಎಷ್ಟೋ ಭೂಮಿಗಳಿಗೆ ಇವತ್ತದು ಭತ್ತ ಬೆಳಿಲಿಕ್ಕೆ ಸಾಧನ ಆಯ್ತು. ಅದೇ ನೀರಿಲ್ಲ. ಅದರಂಗ ವ್ಯರ್ಥವಾಗಿ ನೀರು ಸಮುದ್ರಕ್ಕೆ ಹೋಗುತ್ತಿತ್ತು. ಸರ್ಕಾರದವರು ಹೊಸಪೇಟೆ ಹತ್ತಿರ ಅಣೆಕಟ್ಟು ಹಾಕಿದರೂ ವ್ಯರ್ಥವಾಗುತ್ತಿದ್ದ ನೀರನ್ನು ಸಾರ್ಥಕವಾಗುತ್ತದೆ. ನಮ್ಮ ಪ್ರೇಮವು ಪ್ರವಾಹ ಸಹ ಹಾಗೇ ಇರಬೇಕು ಅಂದ್ರವರು. ವೃತ್ತಿಗೆ ವಿಷಯಾಕಾರ ವೃತ್ತಿಯೇ ಭಕ್ತಿ ಎಂದು ಕೆಲವರು ಆಚಾರ್ಯರು ಹೇಳಿದ್ದಾರೆ. ತನ್ನ ದೇಹ ವಸ್ತುವಿನೊಂದಿಗೆ ಚಿತ್ತವೃತ್ತಿಯ ತದಾಕಾರವನ್ನು ಮುಂದೆ ಹೋಗುವುದೇ ಭಕ್ತಿ. ದೇಹ ಅಂದ್ರೆ ಏನು? ದೇಹ ಅಂದ್ರೆ ತನ್ನ ಮೂಲ ಸ್ವರೂಪ. ನಾನು ಯಾವುದ್ರ ಮೇಲೆ ಪ್ರೀತಿ ಇಟ್ಟಿನಿ ಅನ್ನೋದು ಮೊದಲು. ಒಬ್ಬೊಬ್ರು ಒಂದೊಂದು ಕಡೆ ಇಟ್ಟರು, ಆದ್ರೆ ನಾನು ಇಟ್ಟಿದ್ದು ಪ್ರೇಮ ಎದರ ಮೇಲೆ ಅದ? ಆ ಪರಬ್ರಹ್ಮದ ಮೇಲೆ, ನನ್ನ ಸ್ವರೂಪದ ಮೇಲೆ ನನಗೆ ಪ್ರೇಮ ಅದ. ನನ್ನ ಮೇಲೆ ನಾನು ಪ್ರೇಮ ಏನು? ಆ ವೃತ್ತಿ ತದಾಕಾರವಾಗಿ ಅದ್ರ ಕಡೆ ಹೋಗ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ಭಕ್ತಿ ಅಂದ್ರೆ ಅವರು. ಸರ್ವವೆಲ್ಲವನು ಆತ್ಮ ಭಾವನೆಗೊಂಡಿರೆ, ಸರ್ವ ಸಮತತ್ವದಿಂದಿರೆ ಭಕ್ತಿ ಅಂತ ಕರೆದ್ರು. ನಿಜ ಉಂಟು. ಅದು ಯಾವುದು ಭಕ್ತಿ? ಸ್ವರೂಪಾಕಾರ ವೃತ್ತಿ ಭಕ್ತಿ. ಅದು ತನ್ನ ಮೂಲ ಸ್ವರೂಪವನ್ನು ಕರೆದು ತನ್ನ ಆತ್ಮಾನುಸಂಧಾನದಲ್ಲಿ ಇರುವಂತ ಭಕ್ತಿ. ಅದು ಭಕ್ತಿ ಅಂದ್ರೆ ಪ್ರೇಮ ಅಂದ್ರೆ ಒಂದೇ. ಪ್ರಾಣ ಪ್ರಯಾಣ ಸಮಯದಲ್ಲಿ ಈ ಸ್ಥಿತಿ ಬರಬೇಕಾದರೆ ಯೋಗ ಬಲದ ಸಹಾಯವೂ ಬೇಕು. ಯೋಗವೆಂದರೆ ಅಭ್ಯಾಸ ಅಂದ್ರು. ಯೋಗ ಬಲದ ಸಹಾಯ ಬೇಕು. ಯೋಗ ಅಂದ್ರೆ ಏನೋ ಅಭ್ಯಾಸ ಅಂತ, ಅದರ ಸಹಾಯ ಇರಬೇಕು. ಅದನ್ನೇ ಯೋಗ ಬಲವೆನ್ನುತ್ತಾರೆ. ಈ ಯೋಗ ಬಲವು ಸಮಾಧಿಗೆ ವಿಘ್ನಕಾರಿಗಳಾದ ಬಹಿರ್ಮುಖ ವೃತ್ತಿಗಳಿಗೆ ನಶಿಸುವಂತೆ ಮಾಡುತ್ತದೆ. ನಿನ್ನ ಸ್ವರೂಪ ವೃತ್ತಿ ಸ್ಥಿರವಾಗಿ ನಿಲ್ಲಲಾರ್ದಂಗೆ ಮಾಡ್ತದೆ. ಯಾವದಪ್ಪ ಅಂತಂದ್ರೆ ಬಹಿರ್ಮುಖ ವೃತ್ತಿಗಳು. ಅಂಥ ಯೋಗಿಯ ಭೂಮಿ ಜಯ, ಆಸನ ಜಯ, ಇಂದ್ರಿಯ ಜಯ, ಪ್ರಾಣ ಜಯ, ಮನೋಜಯ ಮತ್ತು ಭೂಮಿಕಾ ಜಯ ಕ್ರಮದಿಂದ ಅನಾಹತ ಚಕ್ರ ಸ್ಥಾನವಾದ ಹೃದಯ ಪುಂಡರಿಕವನ್ನು ಸೇರಿ ಪ್ರಾಣಗಳನ್ನು ಅಲ್ಲಿ ನಿಲ್ಲಿಸುತ್ತಾನೆ. ಅಲ್ಲಿಂದ ಸುಷುಮ್ನ ನಾಡಿ ಮಾರ್ಗವಾಗಿ ಭ್ರೂಮಧ್ಯದಲ್ಲಿ ಪ್ರಾಣಗಳನ್ನು ಸ್ಥಾಪಿಸುತ್ತಾನೆ. ಆ ಭ್ರೂಮಧ್ಯವನ್ನು ಅಜ್ಞಾನ ಚಕ್ರ ದ್ವಿದಳದಿಂದ ತ್ರಿಕೂಟದ ಅನ್ನುವರು. ಅಲ್ಲಿಂದ ಬ್ರಹ್ಮರಂಧ್ರಕ್ಕೆ ದ್ವಾರ ಹೋಗಿ ಪ್ರಾಣೋತ್ಕರಣ ಮರಣವನ್ನು ಮಾಡುತ್ತಾನೆ. ಈ ವಿಚಾರ ವಿವರವಾಗಿ ಆತ್ಮ ಪುರಾಣದ 11 ಅಧ್ಯಾಯದಲ್ಲಿ ಹೇಳಿದೆ. ಅಂತೂ ಈ ವಿಷಯವನ್ನು ಸಾಧನ ಸಾಪೇಕ್ಷವಾದದ ಪುಸ್ತಕಗಳನ್ನು ನೋಡಿ ಅಭ್ಯಾಸ ಮಾಡುವುದಲ್ಲ. ಇಲ್ಲಿ ಹೇಳ್ಯಾರಂತಂದು ಈ ಪುಸ್ತಕ ನೋಡಿ ನೀ ಅಭ್ಯಾಸ ಮಾಡಕ್ ಹೋದ್ರದಲ್ಲ. ಅಜ್ಞಾನ ಚಕ್ರದ ಸಮೀಪ ಸಪ್ತಕೋಶಗಳಿವೆ. ಬೋಧಿನಿ ನಾದ, ಅರ್ಧಚಂದ್ರಿಕಾ, ಮಹಾನಾದ, ಕಲಾ, ಉನ್ಮನಿ ಎಂಬ ಇವುಗಳ ಹೆಸರು. ಜೀವನ ಪ್ರಾಣ ಸಹಿತನಾಗಿ ಉನ್ಮನಿ ಕೋಶದಲ್ಲಿ ಪ್ರವೇಶಿಸಿದಾಗ ಪರಮ ಪುರುಷನು ಹೊಂದುತ್ತಾನೆ ಅಂತ ಇಲ್ಲಿ ಹೇಳಿಕೆ ಅಂತ ಬಂದ್ರು. ಹೀಗೆ ಹೇಳಿದ್ದು ಮೇಲಿನ ಪರಮಾತ್ಮನದು. ಅದು ಹೊಲಿಸಿನಂತೆ ಅಲ್ಲಿ ಸೇರುವುದು ಕಷ್ಟ. ಆಮೇಲೆ ಸಾಕ್ಷಾತ್ಕಾರಕ್ಕೆ ಆಲಸ್ಯವಿರುವುದು. ಯಾವುದಾದರೂ ಜ್ಞಾಪಕಕ್ಕೆ ಬರದಿರುವಾಗ ಭ್ರೂಮಧ್ಯ ಸ್ಥಾನದಲ್ಲಿ ಒತ್ತಿ ಈಕ್ಷಿಸುತ್ತೇವೆ. ಭ್ರೂಮಧ್ಯ ದೃಷ್ಟಿಯನ್ನು ಅಭ್ಯಾಸ ಮಾಡಿದವರು ಅಲ್ಲಿ ಪ್ರಕಾಶ ಪುಂಜವನ್ನು ದರ್ಶಿಸುತ್ತಾರೆ. ಭ್ರೂಕುಟ ಸ್ಥಾನ ಅಂತ ಕರೆದರು. ಹೀಗೆ ಅನೇಕ ರೀತಿಯಿಂದ ಹೇಳ್ತಾ ಬಂದು
ಇಲ್ಲಿ ಹೇಳೋದೇನು ಮುಖ್ಯ ಅಂದರೆ, ಈ ಭಗವದ್ಗೀತೆ 8ನೇ ಅಧ್ಯಾಯದ 10ನೇ ಶ್ಲೋಕದವರೆಗೆ ನೀವು ಕೇಳಿದಿರಿ. ಇದುವರೆಗೆ ಭಗವಂತನು ಮರಣಕಾಲದಲ್ಲಿ ಭಗವತ್ ಭಾವನೆಯಿಂದಿರಬೇಕು ಆ ಪದ್ಧತಿ ಪ್ರಕಾರಗಳನ್ನು ವಿಧೀಕರಿಸಿದ್ದಾನೆ. ಆದರೆ ತಂತ್ರದೊಂದಿಗೆ ಮಂತ್ರವೂ ಇರಬೇಕಾಗಿದೆ. ಭಗವಂತನು ಯಾವ ಹೆಸರು, ಯಾವ ಮಂತ್ರದಿಂದ ಚಿಂತಿಸಬೇಕು, ಭಗವಂತನ ನಾಮ ಹಲವು, ಯಾಕಂದ್ರೆ ಅನೇಕ ನಾಮದಿಂದ ಇದಾವ. ರಾಮ, ಕೃಷ್ಣ, ಶಿವ, ಶಂಕರ ಯಾವ ಹೆಸರನ್ನು ಸ್ಮರಿಸಲು ಯೋಗ್ಯ? ಈ ಹೆಸರುಗಳೆಲ್ಲವೂ ಭಗವಂತನ ಏಕದೇಶೀಯ ಸ್ವರೂಪವನ್ನು ಸೂಚಿಸುತ್ತವೆ. ಅದರಿಂದ ಇವುಗಳ ಗೊಡವೆಗೆ ಹೋಗದೆ ಭಗವಂತನು ಅರ್ಜುನಿಗೆ ಪ್ರಣವವನ್ನು ಉಪದೇಶಿಸಿದ್ದಾನೆ. ಪ್ರಣವ ಅಂದ್ರೆ ಓಂಕಾರ. ಈ ಓಂಕಾರವೆಂದು ಹೇಳಲ್ಪಡುವ ಪ್ರಣವವು ಪರಮಾತ್ಮನು ಸಮಗ್ರ ಸ್ವರೂಪವನ್ನು ಸೂಚಿಸುತ್ತದೆ. ಅಲ್ಲಿಂದಲೇ ಎಲ್ಲ ಸುಟ್ಟ್ಯಾವ. ಮೊದಲ ಬ್ರಹ್ಮನೊಳ ಪರಬ್ರಹ್ಮ, ಅಲ್ಲಿ ಹೇಳ್ಯಾರ ಅಕ್ಷರ ಬ್ರಹ್ಮ ಅಂತ, ಓಂಕಾರ ಹುಟ್ಟಿತು ಅಂತ ಮೊದಲು ಹೇಳ್ಯಾರ. ಹೀಗೆ ಶ್ರೀರಾಮನಿಗೆ ರೂಪ ಬೇರೆ ಇದೆ, ರಾಮ ಎಂಬೆರಡು ಅಕ್ಷರಗಳ ಮಂತ್ರ ಬೇರೆ ಇದೆ. ರೂಪವನ್ನು ಪ್ರತೀಕವೆಂದು, ಮಂತ್ರವನ್ನು ವಾಚಕವೆಂದು ಹೇಳುತ್ತಾರೆ. ಶ್ರೀರಾಮನಿಗೆ ಹೆಸರು ಬೇರೆ ಅದಾವ, ಅವನ ರೂಪ ಬೇರೆ ಅದಾವ. ಅದಕ್ಕೆ ಹೆಸರು ಅಕ್ಷರಗಳು, ರಾಮ ಮಂತ್ರಕ್ಕೆ ಅಕ್ಷರಗಳು 2 ಇದಾವೆ. ಹೀಗೆ ಪ್ರತೀತಿವಾಚಕಗಳು ಭಿನ್ನ ಭಿನ್ನವಾಗಿರುತ್ತವೆ. ಪ್ರತೀಕವು ಭಿನ್ನವಾಚಕವು ಜಪಕ್ಕೂ ಅನುಕೂಲವಾಗುತ್ತದೆ. ಇಲ್ಲಿ ಓಂ ವಾಚಕವು ಅದೇ, ಪ್ರತೀಕವು ಅದೇ, ಅದನ್ನೇ ಜಪ ಮಾಡಬಹುದು. ಇದು ಧ್ಯಾನವು ಮಾಡಬಹುದು. ತಸ್ಯವಾಚಕ ಪ್ರಣವಂ ಎಂದು ಪತಂಜಲಿಯರ ಪ್ರಣವವನ್ನು ಪರಮೇಶ್ವರನಿಗೆ ವಾಚಕವಾಗಿ ಹೇಳಿದ್ದಾರೆ. ಹೀಗೆ ಅನೇಕ ರೀತಿಯಿಂದ ಇಲ್ಲಿ ಹೇಳಲ್ಪಟ್ಟು ಅನೇಕ ಶ್ಲೋಕಗಳು ಹೇಳಿದರೂ ಕೂಡ ಇದು ಕೆಲವರ ಅಭಿಪ್ರಾಯ. ಒಟ್ಟಿನಲ್ಲಿ ಈ ಅಧ್ಯಾಯವು ಸಗುಣ ಬ್ರಹ್ಮ ಉಪಾಸಕನ ದೇಹ ಬ್ರಹ್ಮ ಉಪಾಸನೆ ಹೇಳುತ್ತದೆ. ಇಲ್ಲಿ ಏನು ಹೇಳಿತು? ಸಗುಣ ಬ್ರಹ್ಮನ ಉಪಾಸಕನೇ ಹೇಳಿತು. ಸಗುಣ ಬ್ರಹ್ಮ ಉಪಾಸಕನಿಗೆ ಸಾಕ್ಷಿ ಮುಕ್ತಿ ಇಲ್ಲವಾಗಿ ಅವರಿಗೆ ಲಭಿಸುವ ಕ್ರಮಮುಕ್ತಿ ಮಾರ್ಗವಾದ ಅಚ್ಚರಾದಿ ಮಾರ್ಗವನ್ನು ಮುಂದೆ ಮುಂದೆ ಅಧ್ಯಾಯದಲ್ಲಿ ಹೇಳಬೇಕಾಗಿ ಬಂದಿದೆ. ಇಲ್ಲಿ ಹೇಳುವ ಮೋಕ್ಷ ಯಾವುದಪ್ಪ ಅಂತಂದ್ರೆ, ಅದಕ್ಕೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಅಂತ ಏನು ಹೇಳ್ಕೊಂತ ಬಂದ್ರ, ಸಾಯುಜ್ಯ ಮೊದಲವಾದ ಮೋಕ್ಷಗಳು ಅವಕ್ಕೆ ಮುಕ್ತಿ ಅಂತ ಕರೆದಾರ. ಆದರೆ ಈ ಮುಕ್ತಿಗಳು ಕ್ರಮ ಮುಕ್ತಿಗಳು. ಕ್ರಮ ಸಾಧನದಿಂದ ಆಯಾ ಲೋಕಗಳನ್ನು ಓದುವುದು. ಆಯಾ ಕಾಲಕ್ಕೆ ಆಯಾ ಶರೀರ ಬಿಟ್ಟೋರು ಆಯಾ ಲೋಕವನ್ನು ಹೊಂದುತ್ತಾರ ಅಂತ ಇಲ್ಲಿ ಸಗುಣ ಬ್ರಹ್ಮ ಉಪಾಸಕನಿಗೆ ಹೇಳ್ಯಾರ, ಹೊರತು ನಿರ್ಗುಣ ಬ್ರಹ್ಮ ಉಪಾಸಕನಿಗೆ ಹೇಳಿದ ಮಾತಲ್ಲ. ಈ ಮುಂದಾದ್ರೂ ಕೂಡ ಅದನ್ನೇ ಹೇಳ್ತಾರ ಅಂತ ಹೇಳ್ತಾನ. ಹೇಗೆ ಅಂತಂದ್ರೆ, ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತಯೋ ವಿತರಾಗ ಯಚ್ಚಿಂತಯೋ ಬ್ರಹ್ಮಚರ್ಯಂ ಚರಂತಿ ತತ್ಪದಂ ಸಂಗ್ರಹಣೆ ಪ್ರವಕ್ಷಸೆ ಅಂತ ಹೇಳ್ತಾನ. ವೇದಗಳ ಬಲ್ಲ ವಿದ್ವಾಂಸನು ಯಾವ ಸಚ್ಚಿದಾನಂದ ಭೂತ ರೂಪಿ ಪರಮ ಪದವನ್ನು ಅವಿನಾಶಿ ಎಂದು ಹೇಳುತ್ತಾರೆಯೋ, ಮತ್ತು ಆಸಕ್ತಿ ಇಲ್ಲದ ಪ್ರಯತ್ನಶೀಲ ಸನ್ಯಾಸಿ ಮಹಾತ್ಮರು ಯಾವುದನ್ನು ಸೇರುತ್ತಾರೆಯೋ, ಹಾಗೂ ಯಾವ ಪರಮ ಪದವನ್ನು ಬಯಸುವ ಬ್ರಹ್ಮಚಾರಿಗಳ ಬ್ರಹ್ಮಚರ್ಯನ ಆಚರಿಸುತ್ತಾರೆ, ಆ ಪರಮ ಪದವನ್ನು ನಿನಗೆ ಸಂಕ್ಷಿಪ್ತವಾಗಿ ಹೇಳುವೇನು. ಅಂದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ಮುಂದೆ ಹೇಳುತ್ತೀನಿ ಅಂತ ಹೇಳ್ತಾನ. ಯಾಕಂತಂದರೆ ವೇದವೆತ್ತರು ಪರಬ್ರಹ್ಮವನ್ನು ಅಕ್ಷರವೆಂದು ಹೇಳುತ್ತಾರೆ. ಪರಬ್ರಹ್ಮಕ್ಕೆ ಅಕ್ಷರ ಅಂತ ಕರೆದು, ಅಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶ ಇಲ್ಲದ್ದು. ಹೀಗೆ ಅಣುವೆಂದು ಸ್ಥೂಲವೆಂದು ಯಾವ ವಿಶೇಷಗಳು ಇಲ್ಲದೆ ಬ್ರಹ್ಮವೇ ಅಕ್ಷರವೆನಿಸುತ್ತದೆ. ವೇದವೆತ್ತರೆಂದರೆ ವೇದಗಳನ್ನು ಪಠಿಸಿದವರೆಂದು, ವೇದವೆಂಬ ಜ್ಞಾನವನ್ನು ಸಂಪಾದಿಸಿರೆಂಬ ವೇದ ಪ್ರತಿ ಪಾದ್ಯವಾದ ಬ್ರಹ್ಮನ ಅರಿತವರೆಂದು ಅರ್ಥ ಮಾಡಬಹುದು. ಇಲ್ಲಿ ವೇದವನ್ನು ಅಂದ್ರೆ ಬಲ್ಲವರಂದ್ರೆ ವೇದದ ಮರ್ಮವನ್ನು ಬಲ್ಲವರಂತ. ವೇದ ಏನು ಬಹಳ ಮಂದಿ ತಿಳಿದವರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಅದ್ರ ಮರ್ಮ ತಿಳಿದವರು ಎಷ್ಟು ಮಂದಿ? ಬಹಳ ಕಡಿಮೆ ಜನ. ಅವ್ರಿಗೆ ಗೊತ್ತೈತಿ ನೋಡಿದು ಪರಬ್ರಹ್ಮದ ವಿಷಯ, ಅದನ್ನ ತಿಳಿದಂಥವರು ಅದಕ್ಕೆ ಅರ್ಥ ಮಾಡಬಹುದು. ಬ್ರಹ್ಮವನ್ನು ಕುರಿತು ಹೇಳುವ ಯೋಗ್ಯತೆಯೇ ವೇದ ಮತ್ತರಿಗೆ ಮಾತ್ರವೇ ಇದೆ ಎಂದು ಈ ಮಾತಿನ ರಹಸ್ಯ.
ಬ್ರಹ್ಮ ವಿಷಯವನ್ನು ಯಾರಿಗೆ ಹೇಳಕ್ ಬರ್ತದಪ್ಪ ಅಂದ್ರೆ ವೇದವನ್ನು ಬಲ್ಲಂಥವನು, ಅದನ್ನ ಅನುಭವ ಮಾಡಿದಂಥವನು. ಉಳಿದವರಿಗೆ ಇದು ಹೇಳಕ್ಕೆ ಬರಂಗಿಲ್ಲ, ಅವ್ರಿಗೆ ಅನುಭವ ಇರ್ತದ. ಈ ಹೇಳುವ ವಿಷಯವನ್ನು ಹೇಳುವ ಯೋಗ್ಯತೆ ಪ್ರತಿಯೊಬ್ಬನಿಗೆ ಇಲ್ಲ. ವಾಚ ಬ್ರಹ್ಮವೆಂಬ ಪಲ್ಕ ಅದ್ದೂರಿ ವೇಯ ಎಂದಿದ್ದಾನೆ ಮಹಾನುಭಾವನಾದ ವೇಮನ. ಅವನು ಏನ್ ಹೇಳ್ತಾನಂದ್ರೆ, ಇದನ್ನು ಅನುಭವಿಗಳಾದ ಹಿರಿಯರು ಹೇಳಲು ಸಮರ್ಥರು ಅಂದ. ಎಲ್ಲರೂ ಹೇಳಕ್ಕೆ ಬರ್ತದೇನಿದು? ತಿಳಿದಂತ ಜ್ಞಾನಿಗಳಿಗೆ ಇದು ಸಾಧ್ಯ ಅದ ಅಂತ ಮರ್ಮ ತಿಳಿದಿರಬೇಕಲ್ಲ. ಹೇಳದೇನು ಹೇಳ್ತದೆ ಖರೆ, ಅದರ ಅನುಭವ ನಿನಗಿಲ್ಲದ್ರೆ ಏನ್ ಪ್ರಯೋಜನ? ಅದಕ್ಕೆ ಯಮಧರ್ಮರಾಜ ನಚಿಕೇತನಿಗೆ ಬಹಳ ಒತ್ತಾಯ ಮಾಡಿ ಹೇಳಿದ, ಇದು ಬ್ಯಾಡ ತಮ್ಮ ನಿನಗ, ಯಾಕ ನೀ ಬ್ಯಾರೆ ಏನು ಬೇಕಾದ ಕೇಳೋದು ಹೇಳ್ತೀನಿ, ಆದ್ರೆ ಇದನ್ನ ಬ್ಯಾಡ ಅಂದ. ಮೋಕ್ಷ ಮಾರ್ಗವನ್ನು ಹೇಳಂತಂದ. ಈ ಜೀವನು ಮರಣ ಆದ ಬಳಿಕ ಏನಾಗ್ತಾನ ಅಂತ ಅದನ್ನ ಕೇಳಿದಲ್ಲ. ಈ ವಿಷಯ ತಗೊಂಡು ಏನ್ ಮಾಡ್ತದೆ, ಉಳಿದು ಬೇಕಾದಷ್ಟು ಇದಾವೆ, ಅವೆಲ್ಲ ಕೇಳೋ ಹೇಳ್ತೀನಿ ಅಂತಂದ. ಆದ್ರೆ ಇಲ್ಲ, ನನಗೆ ಅದೇ ಬೇಕಂತ. ಅಂದ್ರೆ ಜೀವನ ಸ್ವರೂಪವನ್ನು ತಿಳಿಬೇಕೆಂಬ ಇಚ್ಛೆ ಆಯ್ತು ನೋಡಿ. ಅದು ಹೇಳಬೇಕಾದ್ರೆ ವೇದಾಂತಕ್ಕೆ ಬರಬೇಕಲ್ಲ, ಅದೇ ಹೇಳಬೇಕಲ್ಲ. ಅದಕ್ಕಾಗಿ ಮೊದಲು ಹೇಳೋರು ಎಂತೋರು ಬಾಯಲ್ಲಿ ಕೇಳಬೇಕಂತ ಅದನ್ನು ಮೊದಲು ಹೇಳ್ಯಾನ ನಚಿಕೇತನಿಗೆ. ಯಾಕಂತಂದ್ರೆ ಹೇಳೋರು ಬಹಳ ಮಂದಿ ಯಾರ, ನರೇಣ ಅವರೇಣ ಪ್ರೋಕ್ತ ಏಷ ಬಹುಧಾ ಚಿಂತಮಾನ ಅನನ್ಯ ಪ್ರೋಕ್ತ ಈಗ ತಿರತ್ರ ನಾಸ್ತಿ ಅಂತ ಹೇಳಿದ. ನೋಡು, ನಾ ಅಂದ್ರೆ ಯಾರು ಹೇಳಲಿಕ್ಕೆ ಅನಾಧಿಕಾರಿಗಳಿದ್ದಾರೆ, ಯಾರಿಂದ ಕೇಳಬೇಕು? ನರೇಣ ಅವರೇಣ. ನರ ಅಂದ್ರೆ ಸಾಮಾನ್ಯ ಬುದ್ಧಿ ಉಳ್ಳಂತವನು. ಅವನ ಬುದ್ಧಿ ಏನದ ಆವರಣ ದೋಷದಿಂದ ಕೂಡ್ಯದ, ಅವನಿಗೆ ಸ್ವರೂಪ ಸಾಕ್ಷಾತ್ಕಾರ ಇಲ್ಲ. ಹೇಳದೇನು ಹೇಳ್ತಾನ ಖರೆ, ಆದ್ರೆ ಅವನ ಬುದ್ಧಿ ಸ್ವರೂಪ ಸಾಕ್ಷಾತ್ಕಾರ ಇಲ್ಲ, ಅವನಿಗೆ ಸ್ವರೂಪದ ಅನುಭವ ಇಲ್ಲ. ನಾನೇ ಬ್ರಹ್ಮನಿದ್ದೇನೆ ಎಂಬ ದೃಢ ಅಪರೋಕ್ಷ ಜ್ಞಾನ ಇಲ್ಲ ಅವನಿಗೆ. ಉಳಿದು ಎಲ್ಲ ಜ್ಞಾನ ಇದಾವೆ, ಪುಸ್ತಕದ ಜ್ಞಾನ ಇದೆ, ಶಾಸ್ತ್ರ ಜ್ಞಾನ ಐತಿ, ಎಲ್ಲ ಜ್ಞಾನ ಐತಿ, ಬೇಕಾದಷ್ಟು ಪಂಡಿತ ಇದ್ದಾನೆ, ಇಲ್ಲ ಅಂತಿಲ್ಲ, ಬಿಡಿ ಬಿಡಿಯಾಗಿ ಹೇಳ್ತಾರೆ. ಆದ್ರೆ ಅದರ ಅನುಭವ ಇಲ್ಲ. ಪ್ರೋಕ್ತ ಏಷ, ಬೇಕಾದಷ್ಟು ಅವನಿಗೆ ಹೇಳಿದ್ರು ಕೂಡ ತಮ್ಮ ಅದಕ್ಕೆ ನಿನ್ನ ಅನುಭವಕ್ಕೆ ಬರೋದಿಲ್ಲ ಅಂದ್ರು. ಏನು ಆ ಬ್ರಹ್ಮ ವಿಷಯ ನಿನ್ನ ಅನುಭವಕ್ಕೆ ಬರಂಗಿಲ್ಲ. ಅನನ್ಯ ಪ್ರೋಕ್ತ ಹಿ. ಆದರೆ ಯಾವನು ಅನನ್ಯ ಅಂದ್ರೆ, ಅನ್ಯ ಅಂದ್ರೆ ಬೇರೆ, ಅನನ್ಯ ಅಂದ್ರೆ ಬೇರೆ ಬೇರೆ ಆಗದೆ. ಏನು ಬೇರೆ ಬೇರೆ ಇಲ್ಲ, ಆ ಬ್ರಹ್ಮ ಬೇರೆ ಅಲ್ಲ, ಇದ್ರೊಳಗಿರುವಂತ ಜೀವಾತ್ಮ ಬೇರೆ ಅಲ್ಲ. ಆ ಜೀವನೇ ಪರಬ್ರಹ್ಮ ಸ್ವರೂಪ, ಪರಬ್ರಹ್ಮನೇ ಜೀವನ ಸ್ವರೂಪ. ಇಬ್ಬರಲ್ಲಿ ಯಾವ ಭೇದ ಇಲ್ಲ ಅಂತ ಯಾವ ತಿಳ್ಕೊಂಡಾನ ಅನನ್ಯ ಪ್ರೋಕ್ತ ಅಂದ್ರೆ ಅಭೇದ ಜ್ಞಾನ ಉಳ್ಳಂಥವನು, ದೃಢ ಅಪರೋಕ್ಷ ಜ್ಞಾನ ಉಳ್ಳಂಥವನು. ಅಂಥವನು ಏನಾದರೂ ನಿನಗೆ ಉಪದೇಶ ಮಾಡಿದಂದ್ರೆ, ನಾವು ಅಂಥವ್ರ ಬಾಯಲ್ಲಿ ಏನಾದರೂ ಈ ವೇದಾಂತ ವಿಚಾರವನ್ನು ಕೇಳಿದಿವಪ್ಪ ಅಂತಂದ್ರೆ ಗತಿರತ್ರ ನಾಸ್ತಿ, ನೀ ಪಡಿಬೇಕಾಗಿದ್ದ ಜಗತ್ತಿನಾಗ ಏನು ಉಳಿಯೋದಿಲ್ಲ ಅಂತ. ಏನು ಪಡಿಬೇಕಂತ ಬಂದಿದೆ ಅದೆಲ್ಲವೂ ಪಡೆದಂತೆ ಆಯ್ತು ನೋಡು. ಅಂಥವ್ರ ಬಾಯಲ್ಲಿ ಈ ವೇದಗಳನ್ನ ನಾವು ಶ್ರವಣ ಮಾಡಿದ್ವಪ್ಪ ಅಂತಂದ್ರೆ ನಾವೇನ್ ತಿಳಿಬೇಕಂತ ಬಂದಿದ್ದೀವಿ ಅದು ತಿಳಿದಂಗ ಆಗ್ತದ ನೋಡು. ಅದಕ್ಕಾಗಿ ಹೇಳೋರಲ್ಲಿ ಬಹಳ ಎಚ್ಚರ ಇರು ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರಿಗೆ ಇದು ಹೇಳೋ ಯೋಗ್ಯತೆ ಇಲ್ಲ. ಹೀಗೆ ಕೇವಲ ಹೇಳುವುದು ಮಾತ್ರವಲ್ಲ, ವಿರಾಗಿಗಳಾಗಿ ಯತ್ನಶೀಲರಾದ ಸನ್ಯಾಸಿಗಳು ಹೋಗಿ ಸೇರುವ ಸ್ಥಾನವೂ ಸಹ ಅದೇ. ಆ ಪರಬ್ರಹ್ಮವನ್ನು ಸೇರುವುದೆಂದರೆ ನೀವು ಮನೆ ಬಿಟ್ಟು ಹೊರಗೆ ಹೋಗಿ ಹೋಟೆಲ್ ಪ್ರವೇಶಿಸಿದಂತೆ ಸೇರುವುದಲ್ಲ. ಹಿಂಗ ಸೇರೋದೈತೇನಿದು? ಹಂಗಲ್ಲಪ್ಪ. ಹಾವು ಹುತ್ತನ್ನು ಹೋಗುವಂತೆಯೇ ಅಲ್ಲ, ಪರಬ್ರಹ್ಮವು ತನ್ನ ಸ್ವರೂಪಕ್ಕಿಂತ ಭಿನ್ನವಲ್ಲೆಂದು ಸ್ವ ಆತ್ಮರೂಪವಾಗಿ ತಿಳಿದುಕೊಳ್ಳುವುದೇ ಆ ಪ್ರವೇಶಿಸುವಿಕೆ ಅಂತ ಹೇಳ್ತಾನೆ. ಏನು ಹಾವಿನ ಹುತ್ತಿನಾಗ ಹಾವು ಒಕ್ಕಂಡಂಗೆ ಇದು ಒಕ್ಕಂಬದಲ್ಲ, ಮನೆಗಿದ್ದವ್ರು ಹೊರಗೆ ಹೋದಂಗಿದ ಅಲ್ಲಪ್ಪ. ತನ್ನ ಸ್ವರೂಪ ಏನೈತಿ ಅದು ತನಗಿಂತ ಭಿನ್ನ ಅಲ್ಲ ಅಂತ, ಆ ಪರಬ್ರಹ್ಮ ತನಗಿಂತ ಭಿನ್ನ ಅಲ್ಲ ಅಂತ ತಿಳ್ಕೊಳ್ಳುವುದೇನಿದೆಯಲ್ಲ ಅದೇ ನೋಡು ನಿನ್ನ ಸ್ವರೂಪವನ್ನು ಹೊಂದಿದಂತೆ ಅಂದ್ರು ಅವರು. ಅಂದ್ರೆ ಏನ್ ನನ್ನನ್ನ ತಿಳಿದೆ ಅಂದ್ರೆ ನನ್ನ ಸ್ವರೂಪದ ಸಾಕ್ಷಾತ್ಕಾರ ಆಯ್ತಂದ್ರೆ ಆ ಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಎಂಬ ತಿಳುವಳಿಕೆ ನಮಗಾಗ್ತದೆ. ಅದಕ್ಕೆ ನಿಜಗೊಂಡ್ರು ತನ್ನಮ್ಮ ಮೊದಲು ಅರಿಯುವುದು. ಏನ್ ಹೇಳಿದ್ರು ಅವರು? ತನ್ನಮ್ಮ ಮೊದಲು. ನಿನ್ನ ನೀ ತಿಳಿದೆ ಅಂದ್ರೆ ನಿನಗೆಲ್ಲವನ್ನು ತಿಳಿದಂಗ ಆಗ್ತದ.
ಅದಕ್ಕೆ ವೇದ ದೈವ ಗುರು ಅಗ್ನಿಂ ಅಂತ ಪರಮಾರ್ಥ ಗೀತೆಯಲ್ಲಿ ಹೇಳಿದರು. ಯಾರು ತನ್ನ ತಾನು ತಿಳಿದನ ಅವನೇ ವೇದ ಬಲ್ಲವನು, ಅವನೇ ಗುರುವಿನ ಬಲ್ಲವನು, ಅವನೇ ತನ್ನ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವನು. ಅದಕ್ಕೆ ತನ್ನ ಮೊದಲರಿಯುವುದು ಅಂದ್ರು. ಹೀಗೆ ಇದನ್ನು ಪ್ರಾಪ್ತ ರೂಪ ಪ್ರಾಪ್ತಿ ಎನ್ನುತ್ತಾರೆ. ಅಂದರೆ ಇದು ಅಪ್ರಾಪ್ಯ ಪ್ರಾಪ್ತಿ ಅಲ್ಲ, ಪ್ರಾಪ್ತ ರೂಪ ಪ್ರಾಪ್ತಿ. ನಾ ಮೊದಲೇ ಇದ್ದೆ, ಮರೆತಿದ್ದೆ, ಅದನ್ನ ನಮಗೆ ತಿಳಿಸಿಕೊಟ್ಟಾರ ಮಹಾತ್ಮರು. ಹೀಗೆ ಪರಬ್ರಹ್ಮವು ಮೊದಲಿನಿಂದಲೂ ನಮ್ಮ ಸ್ವರೂಪವೇ ಆಗಿದೆ. ಅಜ್ಞಾನದ ಕಾರಣದಿಂದ ಅದು ದೂರವಾಗಿ ಪರೋಕ್ಷವಾಗಿದೆ. ವೈರಾಗ್ಯದಿಂದ ಕೂಡಿ ಸಾಧನೆ ಮಾಡುತ್ತಾ ಬಂದರೆ ಪ್ರತಿಬಂಧಕಗಳು ಹೋಗಿ ಅಜ್ಞಾನ ಭ್ರಾಂತಿ ನಿವಾರಣೆಯಾದಲ್ಲಿ ಪರಬ್ರಹ್ಮನಿಗಿಂತ ತಾನು ಭಿನ್ನವೆಲ್ಲೆಂದು ಅಭೇದ ಜ್ಞಾನ ಉಂಟಾಗಿ ಬಿಡುತ್ತದೆ. ವೈರಾಗ್ಯದಿಂದ ವೈರಾಗ್ಯ ಯಾಕೆ ಹೇಳಿದ್ರು ಅಂದ್ರೆ, ಈ ವಿಷಯ ರೂಪವಾದ ಚಿಂತನವನ್ನು ಬಿಡಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ವಿರಕ್ತಿ ಬೇಕು ಅಂತ. ವಿಷಯದಲ್ಲಿ ದೋಷ ಕಂಡಾಗಲ್ಲಪ್ಪ ಈ ವಿಷಯಗಳಿಂದ ನಾವು ವಿಮುಖರಾಗೋದು. ಇದರ ದೋಷ ಗೊತ್ತಾಯ್ತು ಅಂತಂದ್ರೆ ಈ ಜಗತ್ತೇ ನಶ್ವರ ಐತೆ, ಈ ದೇಹನೇ ನಶ್ವರ ಐತೆ ಅಂದ್ರೆ ಉಳಿದುವೆಲ್ಲವೂ ಎಲ್ಲಿ ಶಾಶ್ವತ ಇರ್ತಾವಂತ ಅವನಿಗೆ ದೃಢ ವಿವೇಕ ಆಗ್ತದ. ಆ ವಿವೇಕ ದ್ವಾರ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಆತ್ಮನ ಚಿಂತನೆಯಲ್ಲಿ ತೊಡಗಿ ನಿರಂತರವಾಗಿ ತನ್ನ ಆತ್ಮ ಸ್ವರೂಪದ ಕಡೆ ಲಕ್ಷ್ಯ ಕೊಡ್ತಾನೆ. ಯಾಕಂದ್ರೆ ಇವೆಲ್ಲವೂ ದೋಷದಿಂದ ಕೂಡ್ಯಾವಂತ, ಒಂದಿಲ್ಲ ಒಂದು ಕ್ಷಣದಲ್ಲಿ ಇವು ನಾಶ ಆಗವ ಇದಾವ. ಈ ದೇಹನೇ ನಾಶ ಆತದಂದ್ಮೇಲೆ ದೇಹದಿಂದ ಉತ್ಪತ್ತಿ ಆಗುವಂತ ಈ ಪಂಚ ವಿಷಯಗಳೇನ ಸುಖಕರ ಏನ, ಇವು ದುಃಖಕರ ಐತೆ ಅಂತ ತಿಳಿದಾನ. ಅವ್ರ ಭ್ರಾಂತಿ ಹೆಂಗೆ ನಿವಾರಣೆ ಆಗ್ತದ, ಹಂಗಂಗ ನಮ್ಮ ಸ್ವರೂಪದ ಕಡೆ ವೃತ್ತಿ ಹೆಚ್ಚಾಗ್ತದ. ಹೀಗೆ ತಾನು ಭಿನ್ನವಲ್ಲವೆಂದು ಅಭೇದ ಜ್ಞಾನ ಉಂಟಾಗಿ ಬಿಡುತ್ತದೆ. ಇದೇ ಹೊಂದುವಿಕೆ, ಇದಕ್ಕೆ ಹೊಂದುವಿಕೆ ಅಂತಾರ. ಈ ಸ್ಥಿತಿ ಬರಬೇಕೆಂದರೆ ನಿರಂತರ ಪ್ರಯತ್ನ ಬೇಕು, ಜೊತೆಗೆ ವೈರಾಗ್ಯವಿರಬೇಕು. ವೈರಾಗ್ಯವೆಂದರೆ ರಾಗರಹಿತವಾಗಿರುವಿಕೆ. ರಾಗವೇ ಚಿತ್ತದ ಮಾಲಿನ್ಯ, ವೈರಾಗ್ಯವೇ ಚಿತ್ತ ಶುದ್ಧಿ. ರಾಗ ಅಂದ್ರೆ ಪ್ರೀತಿ, ವಿಷಯಗಳಲ್ಲಿ ಇರುವಂತ ಪ್ರೇಮ. ಅದು ಎಲ್ಲಿವರೆಗೆ ರಾಗ ಐತೆ ಅಲ್ಲಿ ದೋಷ ಐತೆ, ಆ ವಿಷಯದಲ್ಲಿ ಎಲ್ಲಿ ವಿರಾಗ ಐತೆ ಅಲ್ಲಿ ಶುದ್ಧ ಐತೆ ನೋಡು. ಅವನಿಗೇನಿಲ್ಲ, ತೊಳೆದ ಬಟ್ಟೆ ಇದ್ದಂಗ, ಹಸನ ಬಟ್ಟೆ ಇದ್ದಂಗ, ಅವನಿಗೇನು ತಡ ಆಗಂಗಿಲ್ಲ ಜ್ಞಾನ ಆಗ. ಯಾಕಂದ್ರೆ ಮನಸ್ಸಿನಲ್ಲಿ ನಿರ್ಮಲತೆ ಐತೆ ಅವನಿಗೆ. ಹೀಗೆ ಚಿತ್ತ ಶುದ್ಧಿ. ಸನ್ಯಾಸಿಗಳೆಂದರೆ ಕೇವಲ ಕಾವಿ ಧರಿಸಿದವರಲ್ಲ. ಮತ್ತೆ ಇಲ್ಲಿ ಹೇಳ್ತಾರ ಅವರು, ಮತ್ತೆ ಎಲ್ಲರ ಅವ್ರೇನಪ್ಪ, ಮತ್ತೆ ಅದಕ್ಕೆ ಎಲ್ಲೋಟು ಬಿಟ್ಟಾರ ಅವ್ರಿಗೆ ಅನ್ಬೇಕಂದ್ರೆ ಅವರೇ ಅಂತ ತಿಳ್ಕೊಬೇಡ್ರಿ ಅಂದ್ರ ಅವ್ರು. ಇಲ್ಲ ಅಂತಲ್ಲ, ಅವ್ರದ್ರಾಗೂ ಇದಾರೆ, ಇಲ್ಲ ಅಂತಿಲ್ಲ, ಆದ್ರೆ ಅವರೇ ಎಲ್ಲ ಆಗ್ತಾರಂತ ತಿಳ್ಕೊಬಾಡ್ರಿ ಅಂತ ಹೇಳ್ತಾರ. ಯಾಕೆಂದರೆ ಭಗವದ್ಗೀತೆ ಸನ್ಯಾಸಿ ಕಾವಿ ಧರಿಸಿದವರಲ್ಲ, ವೈರಾಗ್ಯ ಪ್ರಯತ್ನಶೀಲತೆಗಳೇ ಇರುವವರೆಲ್ಲರೂ ಸನ್ಯಾಸಿಗಳೇ. ಯಾರಲ್ಲಿ ಇದು ಬಂದದ ಭಾವ ಅವರೆಲ್ಲರೂ ಸನ್ಯಾಸಿಗಳೇ ನೋಡು. ಅವ್ರ ಗೃಹಸ್ಥರೇ ಇರಲಿ, ವಾನಪ್ರಸ್ಥರೇ ಇರಲಿ, ಬ್ರಹ್ಮಚಾರಿಗಳೇ ಇರಲಿ, ಸನ್ಯಾಸಿಗಳೇ ಇರಲಿ, ಯಾವ ಆಶ್ರಮದಲ್ಲಿ ಇದ್ರೆ ಏನೈತೆ? ಯಾವಾಗ ವಿಷಯ ದೋಷ ದರ್ಶನವನ್ನು ಕಂಡು ಆ ವಿಷಯದಲ್ಲಿ ಮಮತಾ ರಹಿತನಾಗಿ ನಿರ್ವಿಷಯವಾದ ನನ್ನ ಸ್ವರೂಪವನ್ನು ಹೊಂದಬೇಕು ಅಂತ ಯಾವಾಗ ಈ ಶ್ರವಣ ಮನನ ನಿಧಿಧ್ಯಾಸನ ಕಡೆ ವೃತ್ತಿ ಬಂತು ಅಂತಂದ್ರೆ ಅವನು ವೈರಾಗ್ಯ ಪುರುಷನೇ. ಮತ್ತೆ ಸಾಮಾನ್ಯ ಕೆಲಸ. ಯಾಕಂದ್ರೆ ಜಗತ್ತು ಎಲ್ಲಿ ಅದ, ಭೋಗಕ್ಕೆ ಆಸಕ್ತಿ ಐತೆ, ಭೋಗದಲ್ಲಿ ಆಸಕ್ತಿ ಐತೆ ಜಗತ್ತು. ಭೋಗದಿಂದನೇ ಸುಖ ಪಡಿಬೇಕು, ಭೋಗವೇ ಸುಖ ಅಂತ ತಿಳ್ಕೊಂಡು ಭೋಗದಿಂದನೇ ನಾವು ಬೆನ್ನ ಹತ್ತಿರೋ ಬಹಳ ಮಂದಿ ಆರ ಜಗತ್ತಿನಾಗ. ಇಂಥ ಭೋಗ ಜಗತ್ತಿನಲ್ಲಿ ಇದ್ದು ತಾನ ಅದು ಭೋಗ ತ್ಯಾಗ ಮಾಡೋದಂದ್ರೆ ಏನು? ಅಲ್ಲಿ ರಾಗವನ್ನು ಇಲ್ಲದೆ ವಿರಾಗತೆಯನ್ನು ಹೊಂದಿ. ಇದು ಕ್ಷಣಿಕ ಸುಖ ಅದ. ಈ ಕ್ಷಣಿಕ ಸುಖ ಅಲ್ಪವಾದ ಸುಖ ಮತ್ತು ಇದು ದೋಷದಿಂದ ಕೂಡಿದಂತ ತಿಳಿದು ನಿರ್ದೋಷವಾದ ತನ್ನ ಸ್ವರೂಪವನ್ನು ನಿತ್ಯ ಸುಖ ಉಂಟು ಮಾಡುವಂತ ತನ್ನ ಸ್ವರೂಪದ ಕಡೆ ತಾನು ಪ್ರಯತ್ನ ಮಾಡ್ತಾನಂದ್ರೆ ಅವನಿಗೆ ವೈರಾಗ್ಯ ಇಲ್ಲ. ವೈರಾಗ್ಯ ಇದೆ. ಅವನು ಯಾವ ಆಶ್ರಮದಲ್ಲಿ ಇದ್ರಿ ಏನೈತೆ ಅಂತ ಅವ್ರು. ಆ ಸ್ಥಾನವು ಯಾಕೆಂದರೆ ಭಗವದ್ಗೀತೆಯೇ ಕರ್ಮ ಸನ್ಯಾಸಕ್ಕಿಂತಲೂ ಕಾಮ್ಯ ಸನ್ಯಾಸದ ಮೇಲೆ ಪಕ್ಷಪಾತ ಹೆಚ್ಚು. ಆ ಪರಬ್ರಹ್ಮವನ್ನು ಸನ್ಯಾಸಿಗಳು ಮಾತ್ರ ಪಡೆಯುವರೆಂದಲ್ಲ, ಪ್ರತಿ ಮುಮುಕ್ಷು ಸೇರಬೇಕಾದ ಸ್ಥಾನವೇ ಆಗಿದೆ. ಮುಮುಕ್ಷುಗಳು ಬ್ರಹ್ಮಚರ್ಯ ವ್ರತವನ್ನು ಧರಿಸಿ ಆ ಪರಬ್ರಹ್ಮವನ್ನು ತಿಳಿದುಕೊಳ್ಳಲು ವಾಂಛಿಸುತ್ತಿರುತ್ತಾರೆ. ಬ್ರಹ್ಮಚರ್ಯ ಎಂದರೆ ವಿಶಾಲವಾದ ಅರ್ಥವಿದೆ. ಬ್ರಹ್ಮಚರ್ಯಕ್ಕೆ ಬಹಳ ಅರ್ಥ ಐತೆ.
ನಾವು ಕೇವಲ ಅದೊಂದು ಆಯ್ತಪ್ಪ ಇವ್ರು ಬ್ರಹ್ಮಚಾರಿಗಳು ನೋಡಂತ ಬರೀ ಹೊರಗಿಂದ ನೋಡಿ ಬ್ರಹ್ಮಚಾರಿಗಳು ಅಂತೀವಿ. ಇಲ್ಲಿ ಹೇಳೋ ಶಾಸ್ತ್ರದಲ್ಲಿ ವಿಶಾಲ ಅರ್ಥ ಐತೆ ಅದಕ್ಕೆ. ಹೇಗೆ ಅಂತಂದರೆ, ಬ್ರಹ್ಮದಲ್ಲಿ ಚರಿಸುವಿಕೆ ಅಲ್ಲವೇ ಬ್ರಹ್ಮ ಪ್ರಾಪ್ತಿ ಸಾಧನಗಳಲ್ಲಿ ಚರಿಸುವಿಕೆ ಆದರೂ ವೀರ ರಕ್ಷಣೆ ಎಂಬ ಬ್ರಹ್ಮಚರ್ಯೆಯನ್ನು ಉಪೇಕ್ಷಿಸಲಾಗದು. ಇಲ್ಲಿ ಹೇಳ್ಯಾರ ನೋಡು, ಬ್ರಹ್ಮಚರ್ಯ ಅಂತ ಯಾರಿಗೆ ಅನ್ಬೇಕು? ಬ್ರಹ್ಮದಲ್ಲಿ ಯಾವ ವೃತ್ತಿ ನಿರಂತರ ಅರಿತದ ಅವನು ಬ್ರಹ್ಮಚಾರಿ. ಅಥವಾ ಅಂತ ಬ್ರಹ್ಮ ವಿಚಾರದಲ್ಲಿ ಆದ್ರೆ ತಿಳ್ಕೊಳ್ಳಬೇಕೆಂಬ ವೃತ್ತಿ ಯಾವಾಗ ನಿರಂತರ ಅರಿತಿತ್ತು ಅಂದ್ರೆ ಅವನು ಬ್ರಹ್ಮಚಾರಿ. ಈ ಜಗತ್ತಿನಾಗ ಇನ್ನು ವೀರ್ಯ ರಕ್ಷಣೆ ಸ್ತ್ರೀ ಸಂಘವನ್ನು ಬಿಟ್ಟು ನಾನು ಬ್ರಹ್ಮಚಾರಿ ಅಂದ್ರೆ ಇಲ್ಲಿ ಹೇಳ್ಯಾರ ಅವ್ರು ಅದಕ್ಕೆ ಒಪ್ಪಂಗಿಲ್ಲ ಅಂತ ಹೇಳ್ತಾನೆ ವೇದ. ನಾ ಅಷ್ಟು ಬಿಟ್ಟಿವಿ ನಾವು ಬ್ರಹ್ಮಚಾರಿಗಳು ಅಂತಂದ್ರೆ. ಮತ್ತೆ ಇನ್ನ ಇದಾವಲ್ಲ ಪ್ರಾಣಿಗಳಲ್ಲಿ, ಅವೆಲ್ಲ ಬಿಟ್ಟು ಮತ್ತೆ ಅವಕ್ಕೂ ಹೇಳ್ಬೇಕಾಗ್ತದ. ಹಂಗೆ ಹೇಳಿಲ್ಲ. ಅವ್ರು ಏನ್ ಹೇಳ್ತಾರೆ ಇಲ್ಲಿ, ವೀರ್ಯ ರಕ್ಷಣೆ ಎಂಬ ಬ್ರಹ್ಮಚರ್ಯವನ್ನು ಉಪೇಕ್ಷಿಸಲಾಗದು. ಬ್ರಹ್ಮಚರ್ಯವೆಂಬ ಮಾತನ್ನು ವೀರ್ಯ ರಕ್ಷಣೆ ಮಾತ್ರವಲ್ಲದೆ ಸಮಸ್ತವಾದ ಇಂದ್ರಿಯ ನಿಗ್ರಹಕ್ಕೂ ಸ್ವಯಂಕ್ಕೂ ಉಪಲಕ್ಷಣ ಗ್ರಹಿಸಬಹುದು ಅಂದ್ರು ಅವರು. ಎಲ್ಲಿ ಇಂದ್ರಿಯ ನಿಗ್ರಹನೂ ಇರಬೇಕು, ಎಲ್ಲವಷ್ಟು ಅವನಲ್ಲಿ ಸಾಧನದ ಬಲದಿಂದ ಇರ್ತಾವ. ಅದಕ್ಕೆ ನಿಗ್ರಹಕ್ಕೂ ಸ್ವಯಂಕ್ಕೂ ಉಪಲಕ್ಷಣವಾಗಿ ಗ್ರಹಿಸಬಹುದು. ಪ್ರತಿ ಆಶ್ರಮದವರು ಯಥಾಯೋಗ್ಯವಾಗಿ ಬ್ರಹ್ಮಚರ್ಯವನ್ನು ಅವಲಂಬಿಸಬೇಕು. ಗೃಹಸ್ಥರಾದ ಮಾತ್ರಕ್ಕೆ ಮನ ಬಂದಂತೆ ವಿಷಯ ಭೋಗಗಳನ್ನು ಅನುಭವಿಸಲು ಅವರಿಗೆ ಲೈಸೆನ್ಸ್ ದೊರೆತಿಲ್ಲ ಅಂತ ಹೇಳ್ತಾರ. ಏನು ಗೃಹಸ್ಥನಿಗೆ ಬರಂಗಿಲ್ಲ, ಏನು ಬರ್ತದ, ಆದ್ರೆ ಶಾಸ್ತ್ರ ಕೇಳಿರಬೇಕು, ಶಾಸ್ತ್ರದ ಅನುಭವ ಇರಬೇಕು. ಶಾಸ್ತ್ರದಲ್ಲಿ ನಮಗೆ ಅನುಭವ ಆದಾಗ ಅದ್ರ ದೋಷ ಗೊತ್ತಾದಾಗ ಅವನು ಬ್ರಹ್ಮಚರ್ಯ ಪಾಲನೆ ಮಾಡ್ತಾನ, ಅವನು ವಿಷಯದಿಂದ ಹಿಂತಿರುಗ್ತಾನ. ಗೃಹಸ್ಥ ಇದರ ತಕ್ಷಣ ಮನಸ್ಸಿಗೆ ಬಂದಾಗ ನೀ ಮಾಡಂತ ಹೇಳಿದೇನು ವೇದ? ಇಲ್ಲ, ನಿನಗೂ ಕಾನೂನು ಐತೆ. ಆ ಕಾನೂನಿನಂತೆ ನೀ ಪಾಲನೆ ಮಾಡಿದಂದ್ರೆ ನೀ ಆಶ್ರಮದಲ್ಲಿದ್ರೇನು ಅದನ್ನು ಬರ್ತದ ಅಂತ ಹೇಳ್ತಾನ. ಹೀಗೆ ದೊರೆತಿಲ್ಲ. ಗೃಹಸ್ಥ ಆಶ್ರಮವು ಕಾಮತೃಪ್ತಿಗಲ್ಲ, ಕಾಮಶೋಧನೆಗಾಗಿ ಏರ್ಪಟ್ಟಿದ್ದ ಎಣ್ಣೆಯ ಬತ್ತಿಯ ಮೂಲಕ ಮೇಲೆ ಇರಿದರೆ ತೇಜಸ್ಸಾಗುತ್ತದೆ ಅಂದ್ರು ಅವರು. ಇಳಿದರೆ ಕಸವಾಗುತ್ತದೆ. ವೀರ್ಯವು ಊರ್ಧ್ವಮುಖವಾದರೆ ಜ್ಞಾನ ತೇಜಸ್ಸು ಪರಿಣಮಿಸುತ್ತದೆ. ನಿಗ್ರಹ ಇರಬೇಕು ಅಂತ ಹೇಳ್ತಾನೆ. ಇಂದ್ರಿಯದಲ್ಲಿ ನಿಗ್ರಹ ಇರಬೇಕು, ಮನಸ್ಸಿಗೆ ಬಂದಂತೆ ಮಾಡೋದಲ್ಲ. ಹೀಗೆ ಮುಮುಕ್ಷುಗಳು ಬ್ರಹ್ಮಚರ್ಯ ವೃತ್ತಾಧಿಕಾರಿಗಳಾಗಿ ಗುರುಕುಲದಲ್ಲಿ ಶ್ರವಣ ಮನನ ನಿಧ್ಯಾಸನಗಳನ್ನು ಮೂಲಕ ಪರಬ್ರಹ್ಮವ ಪದವನ್ನು ಹೊಂದುತ್ತಾರೆ. ಅವ್ರು ಮಾತ್ರ ಹೊಂದ್ತಾರೆ ನೋಡಪ್ಪ, ಉಳಿದವರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರಿನ್ನ ವಿಷಯಗಳಲ್ಲಿ ಸುಖ ಮೋಹಿತರಾಗ್ಯಾರ, ವಿಷಯಗಳಲ್ಲಿ ದೋಷ ಅವ್ರಿಗೆ ಗೊತ್ತಾಗಿಲ್ಲ. ಈ ವಿಷಯ ದೋಷ ಐತಂತ ಗೊತ್ತಾದ ಮೇಲೆ ಅದರಲ್ಲಿ ಯಾಕೆ ಪ್ರಯತ್ನ ಮಾಡ್ತಾನೆ? ಹೀಗೆ ಹೇಳಿ ಆ ಬ್ರಹ್ಮವನ್ನು ತತ್ಪದ ವಾಚಕವಾದ ಪ್ರಣವಧಾರ ಹೇಗೆ ಉಪಾಸಿಸಬೇಕು ಈ ವಿಧಾನವನ್ನು ಹೇಳುತ್ತಿದ್ದೇನೆಂದಿದ್ದಾನೆ. ಪರಬ್ರಹ್ಮ ಪ್ರಾಪ್ತಿಗೆ ವೇದಗಳು ಪಠಿಸುವಿಕೆ, ಬ್ರಹ್ಮಚರ್ಯಗಳ ಆಚರಣೆ ಸಾಧನೆಗಳೆಂದು ಈ ಶ್ಲೋಕಗಳ ಮೂಲಕ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾನೆ. ಇನ್ನು ಮುಂದ 2 ಶ್ಲೋಕಗಳನ್ನು ಹೇಳ್ತಾನ. ಅವು ಯಾವಪ್ಪ ಅಂತಂದ್ರೆ, ಸರ್ವಧಾರಿಣಿ ಸಂಯಮ್ಯ ಮನೋವೃದ್ಧಿ ನಿರುದ್ಧ ಚ ಮೂರ್ಧ್ವಾದ್ವಯಾತ್ಮನಂ ಪ್ರಣವಾಸ್ಮಿತಿತೆ ಯೋಗಧಾರಣಂ ಅಂತ ಹೇಳ್ತಾರೆ. ಓಮಿತ್ಯ ಏಕಾಕ್ಷರಂ ಬ್ರಹ್ಮವಾ ವ್ಯಾವಹರಣಂ ಮನಸ್ಮರಾನ್ ಯಾ ಪ್ರಯಾತಿ ತ್ಯಜಾಂತೆ ಸಾ ಯಾತಿ ಪರಂ ಗತಿ ಅಂತ ಹೇಳ್ತಾರೆ. ಇಲ್ಲಿ 2 ಶ್ಲೋಕಗಳ ಅಭಿಪ್ರಾಯವನ್ನು ಹೇಳ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಇಂದ್ರಿಯಗಳ ದ್ವಾರಗಳೆಲ್ಲವೂ ಸ್ವಯಂ ಮಾಡಿ ಮನಸ್ಸನ್ನು ಹೃದಯ ಸ್ಥಾನದಲ್ಲಿ ನಿರೋಧಿಸಿ ಪ್ರಾಣವನ್ನು ಶಿಕಾರ್ಷ ಸ್ಥಾನದಲ್ಲಿ ಸ್ಥಾಪಿಸಿ ಆತ್ಮ ಸಂಬಂಧವಾದ ಯೋಗ ಧಾರಣೆಯನ್ನು ಅವಲಂಬಿಸಿದವನಾಗಿ ಯೋಗಿ ಪ್ರಾಣ ಪ್ರಯಾಣ ಸಮಯದಲ್ಲಿ ಓಂ ಎನ್ನುವ ಏಕಾಕ್ಷರ ಬ್ರಹ್ಮಚರ್ಯನ್ನು ಆಚರಿಸುತ್ತಾ ತದ್ ಅರ್ಥಭೂತವಾದ ಪರಬ್ರಹ್ಮವನ್ನು ಚಿಂತಿಸುತ್ತಾ ಶರೀರವನ್ನು ಬಿಟ್ಟು ಪ್ರಯಾಣ ಮಾಡುತ್ತಾನೆ. ಅಂಥವನು ಪರಮಗತಿಯನ್ನು ಹೊಂದುತ್ತಾನೆ ಅಂದ್ರು. ಅವೆಲ್ಲ ಅವನಿಗೆ ಈಗ ನೆನಪಿದ್ರಲ್ಲ ಅಲ್ಲಿ ಬರೋ.
ಈಗ ಅಭ್ಯಾಸ ಮಾಡಿ ನಿರಂತರ ಶಾಸ್ತ್ರಗಳನ್ನು ಶ್ರವಣ ಮಾಡಿದಂಥವರಿಗೆ ಇವು ಸ್ಮರಣೆಯಲ್ಲಿ ಉಳಿತಾವ. ಯಾವಾಗೋ ಒಂದ್ಸಲ ಕೇಳಿದವರಿಗೆ ಸ್ಮರಣೆಯಲ್ಲಿ ಉಳಿತದೆ. ನಾವು ಪ್ರಪಂಚದ್ದೇ ಉಳಿಯಂಗಿಲ್ಲ ಅಂದಮೇಲೆ ಪಾರಮಾರ್ಥ ಯಾಕೆ ನಮಗೆ ಕಠಿಣ ಆಗ್ತದಂದ್ರೆ, ಪ್ರಪಂಚ ವಿಷಯಗಳನ್ನು ಗ್ರಹಿಸಿದಂತೆ ಇದು ಭಾಳ ಜಲ್ದಿ ಗ್ರಹಿಸಕ್ಕಾಗಂಗಿಲ್ಲ. ಯಾಕಂದ್ರೆ ಇದರ ಅಭ್ಯಾಸ ಭಾಳ ಇರಬೇಕು. ನಿರಂತರ ಶಾಸ್ತ್ರಗಳನ್ನು ಯಾರು ಕೇಳಿರ್ತಾರ ನೋಡು, ಅನುಭವಿಗಳ ಮಾತು ಯಾರು ಅನುಭವ ಮಾಡಿರ್ತಾರ ಅವ್ರಿಗೆ ಗೊತ್ತಿರ್ತಾವ. ಸಮಯ ಸಂದರ್ಭಾನುಸಾರವಾಗಿ ಅವ್ರಿಗೆ ಅನುಭವಕ್ಕೆ ಬರ್ತಾವ. ನಮಗ ಚಲೋ ಇದ್ದಾಗ ಜಲ್ದಿ ಬಂದಷ್ಟು ಕಷ್ಟ ಕಾಲದಲ್ಲಿ ಬರೋ ಕಷ್ಟ. ಇದು ಯಾವಾಗ ಹೇಳ್ಯಾರವರು? ಶರೀರ ತ್ಯಾಗ ಮಾಡಕಲ್ಪ ಇವೆಲ್ಲ ಬರ್ಬೇಕಂದಾರ. ಅಂತ ಈ ಸ್ವಲ್ಪ ಗದ್ದಲ ಆಯ್ತಂದ್ರೇನೆ ಮನಸ್ಸು ದಡ ಆಗ್ತದ. ಇನ್ನು ಪ್ರಾಣ ಹೋಗೋ ಸಂದರ್ಭದಲ್ಲಿ ಬರ್ಬೇಕಾದ್ರೆ ಎಷ್ಟು ತಾಕತ್ತಿರ್ಬೇಕಂತ. ಅದಕ್ಕೆ ಶಾಸ್ತ್ರಗಳನ್ನ ಯಾಕೆ ಮ್ಯಾಲಿಂದ ಮೇಲೆ ನೀ ಬ್ರಹ್ಮ ಇದ್ದಿ ನೀ ಆತ್ಮ ಇದ್ದಿ ಅಂತ ಮ್ಯಾಲಿಂದ ಹೇಳ್ತಾವಂತಂದ್ರೆ ಅದ್ರ ಮರುವಾಗಬಾರ್ದಂತ. ಯಾವಾಗ ಓದ್ತದೋ ಶರೀರ ಗೊತ್ತಿಲ್ಲ, ಯಾವಾಗಾದ್ರೂ ಹೋಗುವಂತಕ್ಕ ನಿನ್ನ ವೃತ್ತಿ ಯಾವಾಗಲೂ ನಿನ್ನ ಆತ್ಮನ ಕಡೆ ಇರಲಿ. ಶರೀರ ಕಡೆ ಹೋಯ್ತು ಅಂದ್ರೆ ಮತ್ತೆ ಅದೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀಯ ಜಠರೇ ಶಯನಂ ಅಂತಂದ್ರು. ಅದೇ ಗರ್ಭಸ್ಥಾನ, ಅದೇ ಸ್ಥಾನಕ್ಕೆ ಮತ್ತೆ ಅನೇಕ ಜನ್ಮಗಳ ಸಂಚಾರ. ಇವೇ ರಾಟಾಳ ಚಕ್ರ ತೊಟ್ಲ ಮ್ಯಾಲಿಂದ ಕೆಳಗಿಂದ ಮೇಲೆ ಅಂದಂಗ ತಿರುಗಿದಂಗ ಆಗ್ತದೆ ಹೊರತು ಮತ್ತೆ ನಿನಗೆ ಮಾನವ ಜನ್ಮ ಬರ್ತನ್ನೋದು ಏನ್ ನಿಯಮ ಐತೆ? ಇದೇನ್ ತಿರ್ತಿಗೆ ಹುಟ್ಟಿ ಬರಕ ಕಸ ಕಡ್ಡಿ ಹುಲ್ಲು ಬೀಜ ಅಲ್ಲ. ಇದು ಏನೋ ಒಂದು ಪುಣ್ಯದ ಪ್ರಭಾವದಿಂದ ಅನೇಕ ಜನ್ಮಗಳಲ್ಲಿ ತಾನು ಮಾಡಿದಂತ ಪುಣ್ಯ ಪ್ರಭಾವದಿಂದ ಈ ಮನುಷ್ಯ ಜನ್ಮ ಸಿಕ್ಕದ. ಈ ಜನ್ಮ ಸಿಕ್ಕ ಮೇಲೆ ಎಷ್ಟು ಮಂದಿ ಶಾಸ್ತ್ರಕ್ಕ, ಗುರುಶಾಸ್ತ್ರಕ್ಕ, ವೇದಾಂತ ವಿಚಾರಕ್ಕೆ ಬರ್ತಾರಂದ್ರೆ ಎಲ್ಲೋ ಒಬ್ರು ಅದ್ರಾಗ. ಮತ್ತೆ ಅವ್ರು ಯಾಕ್ರಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಪುಣ್ಯಾತ್ಮರು ಅವ್ರನ್ನು ಮನುಷ್ಯರಾಗಿ ಹುಟ್ಟ್ಯಾರ. ಮತ್ತೆ ಪುಣ್ಯ ಇದ್ರೆ ಮನುಷ್ಯರಾಗಿ ಹುಟ್ಟತಾನಂದ್ರೆ ಪುಣ್ಯದಲ್ಲಿ ಎರಡು ಇದಾವ. ಸಾಮಾನ್ಯ ಪುಣ್ಯ ಐತೆ, ಒಂದು ವಿಶೇಷ ಪುಣ್ಯ ಐತೆ. ಪರಮಾತ್ಮನ ಕೃಪೆ ಯಾರ ಮೇಲೆ ಅಧಿಕವಾಗೈತಿ ಅಂತಂದ್ರೆ ಸಾಮಾನ್ಯ ಮನುಷ್ಯರಾಗಿ ಹುಟ್ಟ್ಯಾರ, ಪರಮಾತ್ಮನ ಕೃಪೆಯಿಂದನೇ ಹುಟ್ಟ್ಯಾರ, ಇಲ್ಲಿಂತಿಲ್ಲ. ಆದ್ರೆ ವಿಶೇಷವಾದಂತ ಕೃಪೆ ಯಾರ ಮೇಲೆ ಆದಂದ್ರೆ ಆ ಪರಮಾತ್ಮ ತಿಳ್ಕೋಬೇಕಂತ ಇಚ್ಛೆ ಅವನಿಗೆ ಬಂದದ, ಅವನ ಮೇಲೆ ವಿಶೇಷ ಕೃಪೆ ಇರ್ತದ ಭಗವಂತಂತ. ನಾವೇನ್ ತಿಳ್ಕೊಂಡಿವಿ? ಅಲ್ಲಿಗೆ ಹೋದ್ರ ದೇವ್ರ ಕೃಪೆ ಮಾಡ್ತಾನ, ಈ ಗುಡಿಗೆ ಹೋದ್ರ ಕೃಪೆ ಮಾಡ್ತಾನ, ಆ ಕ್ಷೇತ್ರಕ್ಕೆ ಹೋದ್ರ ಕೃಪೆ ಅವ್ನು ನೀ ಜನ್ಮ ತಿರುಕಂತ ಹೋಗು, ನಿನ್ನ ಕೃಪಾ ಅಲ್ಲ, ನಿನ್ನ ಮಾರಿ ಸಮಿತಿಗೆ ತೋರ್ಸಂಗಿಲ್ಲ. ಯಾವಾಗ ನಾವು ಪರಮಾತ್ಮನ ಕಡೆ ಮುಖ, ಪರಮಾತ್ಮ ಅಂದ್ರೆ ಯಾರು, ಅವ ಹೆಂಗ ಇದಾನ, ಅವನ ಸ್ವರೂಪ ಏನೈತೆ, ಮತ್ತೆ ಅವನ್ ತಿಳ್ಕೊಳ್ಳಲಿಕ್ಕೆ ದಾರಿ ಯಾವುದು, ನಾ ಅವನ್ನ ಕಾಣಬೇಕಾಗಿತ್ತು ಅಂದ್ರೆ, ನಾ ಅವನ್ನ ಹೊಂದಬೇಕಾಗಿತ್ತು ಅಂದ್ರೆ ಅದಕ್ಕೆ ಮಾರ್ಗ ಯಾವ್ದಂತ ಯಾವಾಗ ಪ್ರಯತ್ನ ಮಾಡ್ತಾನೋ ಆವಾಗ ಅವನಿಗೆ ವಿಶೇಷ ಕೃಪೆ ಇರ್ತದ. ಅದೇ ಕೃಪೆಯಿಂದಾನೇ ಅವನಿಗೆ ಆ ಬುದ್ಧಿ ಬರ್ತದೆ, ಇಲ್ಲಾಂದ್ರೆ ಬರದೇ ಇಲ್ಲ ಜಗತ್ತಿನಾಗ. ಎಷ್ಟು ಮಂದಿಗೆ ಬರ್ತದಂತ ಇದು ತಿಳ್ಕೋಬೇಕು. ನಾನು ಈ ಭಗವಂತನ ತಿಳಿದು ಧನ್ಯನಾಗಬೇಕೆಂಬುದು ಎಷ್ಟು ಮಂದಿಗೆ? ಎಲ್ಲಾರು ಅಂತೀವಿ ನಾವು ದೇವ್ರ ನೋಡಕ್ ಹೋಗ್ತೀವಿ, ದೇವ್ರು ಏನ್ ನೋಡಿದ್ದೀನಿ? ದೇವ್ರು ನೋಡಿದ್ದೆ ಅಲ್ಲಿ ಐತೆ, ಅಲ್ಲಿ ದೇವ್ರು ನೋಡಕ್ ಹೋಗಕ, ಅಲ್ಲಿ ಇಲ್ಲಿ ಹೋಗಕ, ಈ ಬರಕ ದೇವ್ರೇನು ಒಂದು ಊರಾಗ, ಒಂದು ಸ್ಥಾನದೊಳಗ, ಒಂದು ಗುಡಿಯಾಗ ಅಷ್ಟೇ ಇದ್ದಾನೆ. ಅಣುರೇಣ ತೃಣಕ ಅಷ್ಟದಲ್ಲಿ ಬರಿತಾ ಇದ್ದಾನಂತ ವೇದಗಳು ಹೇಳ್ತಾವ. ಎಲ್ಲಾ ಕಡೆ ನಾನೇ ಏನಿ, ಎಲ್ಲದ್ರಾಗ ನಾನೇ ಏನಿ ಅಂತ ಹೇಳ. ಮತ್ತೆ ಅಷ್ಟು ದೊಡ್ಡ ದೇವ್ರು ಇಟ್ಕೊಂಡಿಗೆ ನೀನು ಒಂದು ಊರಾಗ, ಒಂದು ಗುಡಿಯಾಗ ಹುಡುಕ್ತದಂದ್ರೆ ಮತ್ತೆ ಎಷ್ಟು ಮೂರ್ಖ ಅಂತ. ನಮಗ್ ದೇವ್ರ ದರ್ಶನ ಆಗಿಲ್ಲ, ಅಲ್ಲಿ ನಿನಗೆ ವಿಗ್ರಹದ ದರ್ಶನ ಆಗ್ಯದ. ಭಗವಂತನ ದರ್ಶನ ಭಗವಂತ ಸಾಮಾನ್ಯ ಸಣ್ಣವನೇನು ಒಂದು ಗುಡಿಯಾಗ ಇಷ್ಟ್ರಾಗ ಕುಂದ್ರಕ ಇಲ್ಲ ಅಂತಲ್ಲ. ಮತ್ತೆ ಯಾಕೆ ಮಾಡ್ಯಾರಂದ್ರೆ ಆ ದೇವ್ರ ಐದ ನಮ್ಮ ಭಯ ಇರ್ಲಿ ಜಗತ್ತಿನಾಗ ಅಂತದನ್ನೆಲ್ಲ ಮಹಾತ್ಮರು ಮಾಡಿಟ್ಟಾರ. ಅಂತಂತ ಸ್ಥಾನದಲ್ಲಿ ಹೋದ್ರೆ ದೇವ್ರ ಭಾವನೆ ಬರ್ಲಿ. ಇಂಥ ಅನೇಕ ಜನ್ಮದಲ್ಲಿ ಒಂದ್ಸಲ ಆದ್ರೆ ಆ ದೇವ ಅಂತ ಏನು ತಿಳಿಯಕ್ ಪ್ರಯತ್ನ ಮಾಡ್ತಾನಂತ ಹೇಳ್ಯಾರ. ಆದ್ರೆ ವಿಶೇಷ ಕೃಪೆ ಉಳ್ಳವರು ಅವ್ರು ಮೊದಲು ದೇವರಂದ್ರೆ ಏನಂತ ತಿಳಿಯಕ್ ಪ್ರಯತ್ನ ಮಾಡ್ತಾರೆ. ಎಲ್ಲರಿಗೆ ಬರ್ತದೆ, ಅದನ್ನ ವಿಚಾರ ಮಾಡಿದವರಿಗೆ ಬರ್ತದ. ಯಾವೊಬ್ಬನು ಈ ಬೆನಕನಮಾಸಿ ಗಣಪ ಕುಂದಿರ್ತಾನಲ್ಲ, ಗಣೇಶ ದೊಡ್ಡ ದೇವ್ರು ಅಂತಂದು ಗಣಪನ ತಂದು ಕುಂದ್ರಿಸಿದ್ದಂತ, ಗಣಪನ ಪೂಜೆ ಮಾಡ್ತಾನಂತ 3 ಸಮಯ. ಅವಾಗ ಗಣಪನ ಪೂಜೆ ಮಾಡಕಲ್ಕ ಆ ಗಣಪನಲ್ಲಿ ಇಲಿ ಇರ್ತದಲ್ಲ, ಇಲಿ
ಗಣಪನ ವಾಹನ ಅದಕ್ಕೂ ಪೂಜೆ ಮಾಡ್ತಿದ್ದ. ಅವನಂತ ಈ ಗಣಪನಕ್ಕಿಂತ ದೊಡ್ಡದು ಇಲಿ ಇದ್ದಂಗೆ ಐತೆ, ಇಲಿನೂ ಪೂಜೆ ಮಾಡ್ಬೇಕಂತ ಅದಕ್ಕೆ ಪೂಜೆ ಮಾಡ್ತಿದ್ದ ಅಂತ. ಆವಾಗ ಇಲ್ಲಿ ಅಲ್ಲಿ ಏನೋ ತಿಂತಿತ್ತಲ್ಲ ಇಟ್ಟಿದ್ದು, ಅದು ಒಂದ್ಸಲ ಅದು ಗಣಪ ಇಲ್ಲಿ ಏನು ಮಾಡಿತ್ತು, ಅಲ್ಲಿ ಒಂದು ಬೆಕ್ಕು ಬಂತು, ಅದು ಕಿತ್ತನು ಓಡಿಯಾಗ್ಬಿಡ್ತಂತ ಇಲ್ಲಿ ಇಂಚ. ಅವಾಗ ಅವನಂತ ಇದು ಇದ್ರೆ ಬೆಕ್ಕಿಗೆ ಅನ್ಸ್ತದ ಅಂದ್ರೆ ಇದು ಹೆಂಗ ದೇವರಾಗ್ತದ, ಇದು ದೇವರಲ್ಲ ಅಂತ ಬೆಕ್ಕನ ದೇವ್ರ ಮಾಡಿಕೇಶ್ ಬೆಕ್ಕಿಗೆ ಪೂಜೆ ಮಾಡಕತ್ತಿದಂತ ಮನೆಗೆ ಇಟ್ಕೇಶ್. ಮತ್ತೆ ಯಾಕಂದ್ರೆ ಅನ್ಸ್ತದ ಅಂದ್ರೆ ಇದು ಸಣ್ಣದಾಯ್ತು, ಇದು ದೊಡ್ಡದಾಯ್ತಲ್ಲ, ಬೆಕ್ಕೆ ದೊಡ್ಡದಾಯ್ತು, ಅದಕ್ಕೆ ಬೆಕ್ಕಿಗೆ ಪೂಜೆ ಮಾಡಕತ್ತೀನಿ. ಆವಾಗ ಮನ್ಯಾಗ ಒಂದ್ ದಿವ್ಸ ಅದು ಬೆಕ್ಕಿನ ಮನೆಯಾಗ ಇಟ್ಟಿಗೆ ಪೂಜೆ ಮಾಡ್ತಿದ್ದ. ಅವಾಗ ಮನ್ಯಾಗ ಒಂದ್ ದಿವ್ಸ ಏನ್ ಮಾಡಿದ್ರು, ಹಾಲು ಇಟ್ಟಿದ್ರಂತ ಮನೆ ಕಾಶಿ ಹೇಳ್ತಿ ಆಕೆ ಹೇಳ್ತಿ ಕಾಶಿ ಹಾಲಿಟ್ಟಾಳ. ಇದು ಬೆಕ್ಕು ಹೋಗಿ ತಾನು ಕಣ ಮುಚ್ಕೊಂಡು ಕುಡ್ದಕ್ಕೆ ಕುಡಿಯಕೈತಿತ್ತು ಅಂತ. ಅದಕ್ಕೇನು ಗೊತ್ತು, ನಾನು ಕಣ ಮುಚ್ಚಿದ್ರೆ ಎಲ್ಲರೂ ನೋಡಂಗಿಲ್ಲ ಅಂತ ಹತ್ತು ತಿಳ್ಕೊಳದು ಬೇಕು. ಆವಾಗ ಅದು ಕುಡಿಯಕ್ಕೆ ಹೋಗಿ ಆಕೆ ಮತ್ತೆ ಹೆಣ್ಮಗಳು ಮನೆಯಾಗಿದ್ದ ಕೇಳ್ತಿ, ಸಿಟ್ಟು ಬಂದು ಒಂದು ಅಲ್ಲಿ ಊದಗಳಿತ್ತಾಣ ಬೆನೆ ಡೊಬ್ಬಕ್ಬಿಟ್ಲಂತ. ಕರ್ರ 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 ಒದರಿಕೆಂತ ಬಂತಂತ ಬೆಕ್ಕು ಓಡಾಡಿ. ಅವಾಗ ಅಂದಂತ ಇದು ದೇವ್ರಾದ್ರೆ ಹಿಂಗೆ ಯಾಕೆ ಕಾಳತ್ತದ, ಇದು ದೇವ್ರಲ್ಲ, ನನ್ನ ಹೇಳ್ತೀನಿ ದೇವ್ರು. ಯಾಕಂದ್ರೆ ಇದಕ್ಕೆ ಒಡಿಸಂದಳ ಒಡೆದಾಳ ಅಂದ್ರೆ ಮತ್ತೆ ಆಕಿನ ದೊಡ್ಡ ಆಕಿನೇ ದೇವ್ರಂತ ಆಕಿಗೆ ಪೂಜೆ ಮಾಡಕ್ ಹಚ್ಬಿಟ್ಟ. ಇನ್ನ ಇದು ಸ್ವಲ್ಪ ದಿವಸ ನಡೀತು. ಆವಾಗ ಒಂದ್ ದಿವ್ಸ ಏನೋ ಮಾತು ಗಂಡ ಹೆಂಡತಿಗೆ ಜಗಳ ಬಂತು. ಜಗಳ ಹೆಂಡತಿ ಬಂದಾಗ ಆಯ್ತು ಗಂಡ ಸಿಟ್ಟಿಗೆ ಅದು 2 ಏಟು ಹೊಡೆದಂತ ಆಕಿ ಕಿತ್ಕೊಂಡು ಹೋಗ್ಬಿಟ್ಟು. ಅವಾಗ ಅನ್ಕೊಂಡಂತ ಇವು ಎಲ್ಲ ದೇವ್ರ ಅನ್ಕೊಂಡು, ಇವು ಯಾವ ದೇವ್ರಲ್ಲಿ ಇವ್ ಎಲ್ಲ ನೋಡೋಣ, ನಾನೇ ದೇವ್ರ ನೋಡೋಣ, ತಾನು ದೇವ್ರ ಅಂತ ಹೇಳ್ಕೊಂಡ. ಹಂಗ ನಾವು ಎಷ್ಟೇ ಸಂಚಾರ ಮಾಡಿದ್ರು ಕೂಡ ಎಲ್ಲೆಲ್ಲೇ ತಿರುಗಬಾರ್ದಂತಲ್ಲ ಜಗತ್ತಿನಾಗ ನೋಡ್ಬೇಕು. ಆದರೆ ನೀ ತಿಳಿದಾಗ ನಿನ್ನ ನಿಜವಾದ ದೇವರಿನ ಅನುಭವ ಆಗ್ತದ. ದೇವರು ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗ್ತದ. ಸುಮ್ಮನೆ ನಾವು ದೇವರು ಅನ್ಕಂತ ಹೋದ್ರೆ ಆ ದೇವ್ರು ನಮ್ಗೆ ಎಂದಿಗೆ ಕಾಣೋದಿಲ್ಲ, ಅದು ನಾವು ತಿಳಿಯಕ್ಕೂ ಬರಂಗಿಲ್ಲ. ಯಾಕಂದ್ರೆ ಅವನು ಒಂದು ಸಣ್ಣ ವಸ್ತು ಆದ್ರೆ ಸರಿಯಾಗಿದೆ. ಅಣುರ್ ಅಣಿಯಾನ್ ಮಹತ್ ಮಹಿಯಾನ್ ಅಂತ ಉಪನಿಷತ್ ಹೇಳ್ತದ. ಅಣುವಿನಕ್ಕಿಂತ ಅಣು ಸೂಕ್ಷ್ಮ ಇದಲ್ಲ. ಅವನು ದ್ವಾಮಿ ಇಟ್ಟಿರ್ತಾವ, ಅವು ಕಣ್ಣಿಗೆ ಕಾಣಂಗಿಲ್ಲ, ಅದ್ರೊಳಗೆ ಜೀವ ಇಲ್ಲ. ಅವು ಎಷ್ಟಿರ್ಬೇಕು, ದ್ವಾಮಿನೇ ಕಣ್ಣಿಗೆ ಕಾಣಂಗಿಲ್ಲ ಅಂದ್ಮೇಲೆ ಅದ್ರ ಚೇತನ ಎಷ್ಟು ಸಣ್ಣ. ಮಹಾತ್ಮಯ್ಯನ ಆನೆಯನ್ನು ಸುಣದೇನು ಮರಾಯಿಂದ ಐತೆ ಆನೆ, ಅದ್ರಾಗ ಚೇತನ ಎಷ್ಟಿರ್ಬೋದು. ಹಂಗ ಸಣ್ಣದ್ರಾಗ ಸಣ್ಣವನಾಗಿ ದೊಡ್ಡದ್ರಾಗ ದೊಡ್ಡವನಾಗಿ ನಾ ಎಲ್ಲ ಕಡೆ ವ್ಯಾಪಕವಾಗಿ ಅಂತ ಭಗವಂತ ಹೇಳೇನಿದೆ. ಅಂಥ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅಂತ ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತಪ್ಪ ಅಂತಂದ್ರೆ ಅದ್ರ ಕ್ರಮ ಸರಿಯಾಗಿರ್ಬೇಕು, ದಾರಿ ಸರಿಯಾಗಿ ತಿಳಿಬೇಕು. ಅಂದ್ರು ನಮ್ಮಲ್ಲೇ ಅದ ಇಲ್ಲ ಅಂತಿಲ್ಲ, ನಾವು ತಿಳಿದಿಲ್ಲ ಅದನ್ನ. ಹೀಗೆ ಹೇಳಿ ಸರಿ, ಒಂದು ಅನ್ವಯವಾಗುತ್ತೆ, 2 ಕೂಡಿಸಿಕೊಂಡು ಓದಿಕೊಳ್ಳಬೇಕಂತ ಇಲ್ಲಿ ಹೇಳಿದ್ರು. ಹೇಗೆಪ್ಪ ಅಂತಂದ್ರೆ ಇಂದ್ರಿಯಗಳ ದ್ವಾರಗಳೆಂದು ಹೇಳಿದೆ, ಸರ್ವೇಂದ್ರಿಯಗಳೆಂದು ಹೇಳಿದಾಗ 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು ಸೇರಿದ ದಶೇಂದ್ರಿಯಗಳು ಎಂದರ್ಥ. ಜ್ಞಾನೇಂದ್ರಿಯಗಳು ಹೊರಗಿನ ವಿಷಯಗಳನ್ನು ಒಳಗಡೆ ತೆಗೆದುಕೊಳ್ಳುತ್ತವೆ, ಕರ್ಮೇಂದ್ರಿಯಗಳು ಒಳಗಿನ ಸಂಗತಿಯನ್ನು ಹೊರಗಡೆ ಬಿಡುತ್ತವೆ. ಇವು ಅನುಭವ. ಜ್ಞಾನೇಂದ್ರಿಯ ಏನ್ ಮಾಡ್ತಾವ, ಹೊರಗಿರೋಂಥ ವಿಷಯ ಒಳಗೆ ತಗೊಂಡ್ಬರ್ತಾವ. ಕರ್ಮೇಂದ್ರಿಯ ಒಳಗಿರೋ ಹೊರಗಾಗ್ತಾವ. ನೋಡು, ಕೆಲಸ ನಡೆದವಿಲ್ಲ, ನಮ್ಮ ಶರೀರದಾಗ ನಡೆದವ. ಹೀಗೆ ಬಿಡುತ್ತವೆ. ಬರಬೇಕಾದದ್ದನ್ನು ಬರೆಸುವುದಕ್ಕೆ, ಹೋಗಬೇಕಾದದ್ದನ್ನು ಬಿಡುವುದಕ್ಕೆ ಮಾರ್ಗಗಳಾದ್ದರಿಂದ ಇವು ದ್ವಾರಗಳೆಂದು ಕರೆಯುತ್ತಾರೆ. ಇವಕ್ಕೆ ದ್ವಾರ ಅಂದ್ರೆ ಬಾಗಿಲಿ, ನಾವ್ ಅಂತೀವಲ್ಲ ಬಾಗಿಲಿ ಐತಿ ನೋಡಪ್ಪ ದ್ವಾರ. ಒಳಗೆ ಬರಕ ಕಣ್ಣಿನ, ಕಿವಿ, ನಾಲಿಗೆ ವಿಷಯಗಳನ್ನು ಒಳಗೆ ಗ್ರಹಣ ಮಾಡ್ತಾನೆ. ಕಣ್ಣು ಹೋಗಿ ವಿಷಯ ನೋಡ್ತದ, ಆ ವಿಷಯದ ಮೇಲೆ ಪ್ರೇಮ ಹುಟ್ಟಿ ಮನಸ್ಸಿಗೆ ಒಳಗೆ ಗ್ರಹಣ ಮಾಡ್ತದೆ. ಕರ್ಮೇಂದ್ರಿಯ ಏನ್ ಮಾಡ್ತದ, ಎಲ್ಲ ಒಳಗಿದ್ದು ಹೊಲಸು ಹೊರಗೆ ಹಾಕ್ಯಂತಿರ್ತದ ಕರ್ಮೇಂದ್ರಿಯ ಕೆಲಸ. ಅಂದ್ರೆ ಇವು ಬಾಗಿಲು ಇದಾವಂತ, 10 ಬಾಗಿಲು ಇದಾವ ನೋಡಿ ಶರೀರಕ್ಕೆ. ನಮ್ಮ 1-2 ಬಾಗಿಲಿಗೆ ಇಟ್ಟಿರ್ತೀವಿ, ಇದಕ್ಕೆ 10 ಬಾಗಿಲು ಇಟ್ಟನು ಪರಮಾತ್ಮ. ನಿರಂತರ ಕೆಲಸ ಮಾಡೇ ಮಾಡ್ತದೆ ಶರೀರ. ಹಿಂಗೆ ಈ ದ್ವಾರಗಳೆಂದು ಇವುಗಳನ್ನು ಇಟ್ಟಿದ್ದೇವೆ. ಬರಬೇಕಾದದ್ದನ್ನು ಮಾತ್ರ ಒಳಗೆ ಬಿಡುತ್ತೇವೆ. ಹಂದಿಗಳನ್ನು ಎಮ್ಮೆಗಳನ್ನು ಒಳಗೆ ಬಿಡುವುದಿಲ್ಲ. ಬಿಡ್ತಾರೆ ಬಾಗಿಲು ಇಟ್ಟಿವಿ ಅಂತಂದ್ರೆ ಎರಿಬೇಕಲ್ಲಿ ಏನ್ ಬೇಕಂತ ಬಿಡ್ತವೆ ಎಲ್ಲ. ಯಾವ ಊಟನ್ನು ಬಿಡ್ಬೇಕು ಔಟನ್ನು ಬಿಡ್ತೀವಿ. ಇಂದ್ರಿಯ ದ್ವಾರಗಳಾದರೂ ಅಡ್ಡಿ ಅಪ್ಪಣೆಗಳಿಲ್ಲ, ಯಾವುದು ಬೇಕಾದರೂ ತೂರಬಹುದು. ಅದರಿಂದ ಈ ದ್ವಾರಗಳೆಲ್ಲವನ್ನು ಸ್ವಯಂ ಮಾಡಬೇಕೆಂದು ಹೇಳಿದ್ದಾರೆ.
ನಾವು ಮನೆಗೆ ಬಾಗಿಲು ಇಟ್ಟಿವಿ ಅಂತಂದ್ರೆ ಏನನ್ನ ಬರ್ಲ ಅಂತೀವಿ, ನಾಯಿ ನರಿ ಹಂದಿ ಯಾವನ್ನ ಬರ್ಲ ಅಂತೀವಿ. ಇಲ್ಲ, ಏನು ಬರ್ಬೇಕು ಅದನ್ನಷ್ಟು ಒಳಗೆ ಕರ್ಕಂತೀವಿ, ಉಳಿದು ಹೊರಗೆ ಓಡಿಸ್ತೀವಿಲ್ಲ. ಮತ್ತೆ ಪರಮಾತ್ಮ ಇಂದ್ರಿಯಗಳು ಕೊಟ್ಟಾನಲ್ಲ, ಎದಕ್ಕೆ ಕೊಟ್ಟಾನ ನಿನಗ? ಕಣ್ಣು ಯಾಕೆ ಕೊಟ್ಟಾನ, ಕಿವಿ ಯಾಕೆ ಕೊಟ್ಟಾನ, ಬಾಯಿ ಯಾಕೆ ಕೊಟ್ಟಾನ, ಕಾಲು ಯಾಕೆ ಕೊಟ್ಟಾನ? ಇವೆಲ್ಲ ಕರ್ಮೇಂದ್ರಿಯಗಳ ಇಂದ್ರಿಯಗಳು, ದಶೇಂದ್ರಿಯಗಳು ಕೊಟ್ಟಾನಲ್ಲ, ಅವು ಮನಸ್ಸಿಗೆ ಬಂದಾಗ ಏನ್ ಬೇಕಂತ ತಗೊಂಡು ಒಳಗೆ ಬಾ ಅಂತ ಹೇಳಿ ಕೊಟ್ಟಾನೇನ್? ಇಲ್ಲ. ಕಣ್ಣು ಎದಕ್ಕೆ ಕೊಟ್ಟಾನ? ಒಳ್ಳೇದನ್ನ ನೋಡೋದಕ್ಕೆ ಕೊಟ್ಟಾನ ಕಣ್ಣು. ಮಹಾತ್ಮರು ನೋಡು, ಶರಣರನ್ನು ನೋಡು, ಒಳ್ಳೆ ಒಳ್ಳೆ ವಿಚಾರವನ್ನು ಕಣ್ಣಿನಿಂದ ನೋಡಿ ಆನಂದ ಪಡಿ ಅಂತಾನ. ನಾವು ಏನೇನೋ ನೋಡ್ತೀವಿ ಅದರಿಂದ. ಯಾವುದು ನೋಡಬಾರ್ದು, ಶಾಸ್ತ್ರ ನಿಷೇಧ ಮಾಡಿದ ಅದನ್ನ ನೋಡಕ್ ಹೋಗ್ತೀವಿ ಕಣ್ಣಿಗೆ. ಕಿವಿ ಅದಕ್ಕೆ ಕೊಟ್ಟನ? ಒಳ್ಳೆಯವರು ಮಹಾತ್ಮರು ಶರಣರು ಮಾತು ಕೇಳು, ಪುಣ್ಯಾತ್ಮರು ಮಾತು ಕೇಳು, ಶಾಸ್ತ್ರಗಳನ್ನು ಕೇಳು, ಇತಿಹಾಸಗಳನ್ನು ಕೇಳೋದಕ್ಕೆ ಕಿವಿ ಕೊಟ್ಟನ. ನಾವು ಅವು ಕೇಳ್ತೀವಿ, ಮಂದಿ ಸುದ್ದಿ ಕೇಳ್ತೀವಿ. ಬರೀ ಅವ್ರದ್ದು ಏನಾಯ್ತು, ಅವ್ರ ಮನೆಗೆ ಏನಾಯ್ತು, ಅವ್ರು ಎಷ್ಟು ಗಳಿಸಿದ್ರು, ಇವ್ರು ಎಷ್ಟಿಟ್ರು, ಬರೇ ಇದ್ರಾಗೆ ಹೋಗಿ ಅವು ಕಿವಿ. ಮತ್ತೆ ಇದ್ ಕಡೆ ಅವು ಬರವಲ್ಲ, ಬರಬೇಕಾದದನ್ನ ಮನೆ ದಾರಿ ಮಾಡ ಅಂತ ಹೇಳ್ತದ. ಸ್ವಯಂಯತೆ ಅಂದ್ರೇನು? ಔಟ್ರನ್ನ ಇನ್ನ ಅಧೀನದಲ್ಲಿ ಇಟ್ಕೊಳ್ಳಲ್ಲ. ಕೇಳಬಾರ್ದಂತಲ್ಲ, ಜಗತ್ತಿನ ಬೇಕಾದಷ್ಟು ಕೇಳ, ಆದ್ರೆ ಒಳಗೆ ಬರಕ್ ಬಿಡ್ಬೇಡ. ನಾವು ಪ್ರಪಂಚದಾಗ ಇವಂದ್ಮೇಲೆ ಎಲ್ಲಷ್ಟು ಕೇಳ್ತೀವಿ, ಒಳ್ಳೆಯವು ಕೇಳ್ತೀವಿ, ಕೆಟ್ಟವು ಕೇಳ್ತೀವಿ, ಒಂದೇ ಸಮಯದಲ್ಲಿ ಎಲ್ಲ ಕೇಳ್ತೀವಿ. ಆದ್ರೆ ಯಾವ್ದು ನಮಗೆ ಬರಬೇಕು, ಯಾವ್ದು ಬರಬಾರ್ದು ಅಂತ ನಮ್ಮ ಕೈಗೆ ಐತೆ. ಅದು ನಮ್ಮ ಮನಸ್ಸಿನಾಗ ಯಾವತ್ತು ತಗೋಬೇಕು, ಯಾವತ್ತು ತಗೋಬಾರ್ದು ಅಂತ. ನಾವು ಬೇಕಿಲ್ಲದ ವಿಷಯಗಳು ಕೇಳ್ತಿರ್ತೀವಿ, ಆದ್ರೆ ಮನಸ್ಸಿನಾಗ ತಾಮಾಗಿಲ್ಲ. ನಾವು ಕೆಲವೊಂದ್ಸಲ ನಮಗಿಲ್ಲ ಸಂಯಮತೆ ಐತೆ. ಅದರಂಗ ಇಲ್ಲಿ ದ್ವಾರಗಳಿದಾವಂದ್ರೆ ಅದರಲ್ಲಿ ಯಾವುದೇ ರೀತಿಯಿಂದ ಯಾವುದನ್ನು ಬರಬೇಕು, ಯಾವುದನ್ನು ಬರಬಾರ್ದು, ಅದು ನಿನ್ನ ಕೈಗೈತೆ ನೋಡು ಅಂತ ಹೇಳ್ತಾನ. ಹಿಂಗೆ ಸ್ವಯಂತೆ ಕಾಪಾಡಿಕೊಳ್ಳಬೇಕು ಅಂತ ಹೇಳ್ತಾನ. ಹೀಗೆ ನಿಗ್ರಹವು ಪ್ರಾಥಮಿಕ ಸಾಧನ. ಏನಾದರೂ ಒದರುತ್ತಲೇ ಇರಬೇಕು. ಈ ಚಾಳಿಯನ್ನು ಬಿಡಲು ಮೊದಲು ಮೌನವೆಂಬ ನಿಯಮ ಬೇಕು. ಕೆಲವರಿಗೆ ಸಹಜ ಇರ್ತದೆ, ಕೆಲವರಿಗೆ ಏನಾದರೂ ಒಂದು ಮಾತಾಡಿಕೆ ಅಂತ ಇರಬೇಕು ಅಂತ. ಅವರು ಏನು ಮಾಡಬೇಕು? ಮೊದಲು ಮೌನ ಆಗ್ಬೇಕಂತ ಹೇಳ್ತಾರೆ. ಅಂದ್ರೆ ನಿರಂತರ ಅದನ್ನು ಕಡಿಮೆ ಮಾಡಿಕೊಂತ ಹೋಗ್ಬೇಕು. ಹೀಗೆ ಇದು ವಾಕ್ ನಿಗ್ರಹ ಪ್ರಥಮ ಸ್ಥಾನ. ಆದರೆ ಈ ನಿಗ್ರಹವು ಯಾವಾಗಲೂ ಇರಬಾರದು. ಮೌನ ಆಗಂತ ಹೇಳ್ಯಾರಂತಂದು ಯಾವಾಗ ನಿಮ್ಮ ಬಾಯಿ ಮುಚ್ಚಿಕೊಂಡು ಕುಂತಿದ್ರೆ ಹೆಂಗೆ ವ್ಯವಹಾರ ಹೆಂಗೆ ನಡೀತದೆ? ಯಾವಾಗಿರಬೇಕು ಅವಾಗಿರಬೇಕು. ಯಾವ ವಿಷಯದಲ್ಲಿ ನಾನು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿಬಿಟ್ರೆ ಆಯ್ತಲ್ಲ, ಉಳಿದ ವಿಷಯದಾಗ ನಮ್ಗೆ ಹಾಕ್ಬೇಕಾಗ್ಯದ. ಹೀಗೆ ದೇವರು ಹಾಗಿದ್ದರೆ ದೇವರು ಕೊಟ್ಟ ಈ ಮಾತನಾಡುವ ಸಾಧನವನ್ನು ವ್ಯರ್ಥ ಮಾಡಿದಂತಾದಿತು. ಆದರೆ ಅದೇ ಮಾತನ್ನು ಹಿತವಾಗಿ, ಪ್ರಿಯವಾಗಿ, ಮಿತವಾಗಿ ಬಳಸಿದರೆ ಮಾತು ಹೆಂಗಿರಬೇಕು? ಹಿತ ಇರಬೇಕು. ನಾವು ಮಾತಾಡಿದ್ರೆ ಇನ್ನೊಬ್ಬರ ಮನಸ್ಸಿಗೆ ಆನಂದ ಆಗಿರಬೇಕು. ನಾವು ಮಾತಾಡಿದ್ರೆ ಮುಂದೆ ಕುಂತವನು ಎದ್ದೋಗಂಗೆ ಆಗಬಾರ್ದು. ಹೋಗಿ ಹೋಗಿ ಇತ್ತೊಂದು ಮುಂದೆ ನಾಯಕ ಬಂದು ಕುಂತೆಪ್ಪ ಅಂತ ಅವನಿಗೆ ಮನಸ್ಸಿಗೆ ಆಗಿರಬಾರ್ದು. ಹಂಗೆ ಮಾತಾಡಿದ್ರೆ ಮಾತು ಬರ್ತಾವಂತ ಹೆಂಗೆ ಬೇಕು ಹಂಗೆ ಮಾತಾಡೋದೆ ಇಲ್ಲ. ಹಿತವಾಗಿರಬೇಕು. ಮಾತಾಡಿದ್ರೆ ಅವನ ಮನಸ್ಸಿಗೆ ಹೌದಪ್ಪ ಇನ್ನೊಂದು ಎರಡು ಮಾತು ಕೇಳಬೇಕು, ನಿನ್ನ ಜೊತೆ ಕುಂತಂಬಂಗೆ ಆಗಿರಬೇಕು. ಮಿತವಾಗಿರಬೇಕು. ಮಾತು ಎಷ್ಟಿರಬೇಕು? ಮಿತಿ ಇರಬೇಕು. ಮಾತಾಡ್ತೀನಿ ಹಿತವಾಗಿ ಅಂತಂದು ಬೆಳತಾನ ಅವ್ನು ಕೇಳ್ತಾನಂತ ಅವ್ನ ಮುಂದೆ ಒದರದೆ ಹಂಗಿಲ್ಲ. ಅದಕ್ಕೆ ಎಷ್ಟು ಸಮಯ, ಎಷ್ಟು ಒಂದೆರಡು ಮಾತು, ನಾಲ್ಕು ಮಾತಾಡೋದು ಬಿಟ್ಬಿಡೋದು. ಹಿತವಾಗಿರಬೇಕು, ಮಿತವಾಗಿರಬೇಕು ಮತ್ತು ಭೂಷಣವಾಗುತ್ತೆ. ಇದೇ ಮಾತು ಹರಟೆ ಆಗುತ್ತದೆ. ಅದೇ ಮಾತೇನಪ್ಪ ಅಂದ್ರೆ ಭೂಷಣನೂ ಆಗ್ತದ, ಅದೇ ಮಾತು ಹರಟೆ ಆಗ್ತದ. ನಾವು ಭಾಳ ನೋಡ್ತೀವಲ್ಲ, ಕೆಲವೊಬ್ರು ಮಾತು ಕೇಳಕ್ಕೆ ಯಾರು ತಯಾರಿರಂಗಿಲ್ಲ. ನಡೆಯಪ್ಪ ಅವ್ನು ಸುಮ್ಮನೆ ಓದಿರ್ತಾನ, ಅವ್ನ ಮುಂದೆ ಏನು ಕುಂದ್ರದಂತ ಅಂದ್ಬಿಡ್ತಾರೆ, ಎದ್ದು ಬಿಡ್ತಾರೆ. ಅವ್ರ ಮುಂದೆ ಅನ್ನಂಗಿಲ್ಲ, ದೂರ ಬೇರೆಯವ್ರ ಮುಂದೆ ಹೇಳ್ತಾರೆ. ಅವ್ರ ಮುಂದೆ ಏನಪ್ಪ ಅವ್ನು ಸುಮ್ಮನೆ ಇಲ್ಲ ಸಲದು ಓದಿರ್ತಾನ. ಮತ್ತೆ ಅವ್ನು ಮಾತಾಡ್ತಾನಲ್ಲ, ಇಲ್ಲ ಅವು ಮಾತು ಹಿತನೂ ಇಲ್ಲ, ಮಿತನೂ ಇಲ್ಲ, ಅದಕ್ಕೆ ಅರ್ಥನೂ ಇಲ್ಲ ಅಂತ. ಅರ್ಥ ಇಲ್ಲದ ಮಾತು ಎಷ್ಟು ಆಡಿದ್ರೆ ಏನು ಪ್ರಯೋಜನ ಐತೆ? ಅದಕ್ಕೆ ಯೋಗ್ಯವಾಗಿರಬೇಕು. ಇವೇ ಭೂಷಣ ಅಂತ ಹೇಳ್ತಾನ. ಇಂದ್ರಿಯಗಳಿಗೆ ಇವೇ ಭೂಷಣ, ಇವೇ ನಿಯಮತೆ. ನಿಯಮತೆ ಅಂದ್ರೆ ಏನು? ಬೇರೆ ಹೋಗಿ ಅವ್ರನ್ನ ಕಟ್ಟೆ ಹಾಕಿ ಬಾಯಿ ಮುಚ್ಕೊಂಡು ಕುಂದ್ರ ಅಂತ ಹೇಳಿಲ್ಲ. ನಾವು ಮೌನ ಇವ್ರಿ, ನಾವು ಮೌನ ಕುಂತೀವಿ. ಮೌನ ಕುಂತ್ರ ಮೌನ ಆಯ್ತು ಅನ್ನೋದು ಹಂಗಿಲ್ಲ. ಅದು ಬಾಯಿಗೆ ಮೌನ ಮಾಡಂತ ಹೇಳಿಲ್ಲ. ಅದು ಎಷ್ಟು ಮಾತಾಡ್ಬೇಕು ಮಾತಾಡೋ ಈ ರೀತಿಯಿಂದ ಹೇಳಿ, ಹೀಗೆ ಇಂದ್ರಿಯಗಳನ್ನು ನಿರೋಧಿಸಲ್ಪಟ್ಟಿರುವಾಗಿ ಓಂಕಾರ ಉಚ್ಚಾರಣೆ ಮಾಡುವುದೆಂತೂ ಈ ಸಂದೇಹ ಬರಬಹುದು. ಉಚ್ಚಾರಣೆಯನ್ನು ವಾಕಿನಿಂದಲೇ ಅಲ್ಲ, ಮಾನಸಿಕವಾಗಿ ಮಾಡಬಹುದು.
ಬಾಯಿ ಮುಚ್ಕೊಂಡಿರ್ಬೇಕು, ಮಾತಾಡಬಾರ್ದು ಭಾಳ ಅಂತ ಹೇಳಿರಿ. ಮತ್ತೆ ನಾವು ಹೆಂಗೆ ಮಾಡೋದು ಉಪಾಸಕರು ಅಂತಂದ್ರೆ ಮನಸ್ಸಿನಿಂದ ಮಾಡು ಅಂತ ಇಲ್ಲಿ ಹೇಳ್ತಾನೆ. ಹೀಗೆ ಜೀವಿತವನ್ನು ಪರವಶಿತಿಯಾಗಿ ನಡೆಸಬಲ್ಲವನೇ ಮರಣವನ್ನು ಕೂಡ ಪರವಶಿತಿಯಾಗಿ ಮಾಡಿಕೊಳ್ಳಬಲ್ಲವರು. ಜೀವನವನ್ನು ಪರಿಮಿತಿಯಾಗಿ ಯಾರು ನಡೆಸಂತಾರ ನೋಡು, ಅಂದ್ರೆ ಈ ಶರೀರ ಇಂದ್ರಿಯಗಳನ್ನು ಎಷ್ಟು ಬೇಕು ಅಷ್ಟಕ್ಕೆ ಉಪಯೋಗ ಮಾಡ್ತಕ್ಕಂಥವ್ರು ಏನಿರ್ತಾರ. ಕೆಲವ್ರು ನೋಡ್ರಿ ನೀವು, ಅವ್ರು ಎಷ್ಟು ಉಣ್ಬೇಕು ನಿಯಮಿತವಾಗಿರ್ತದ. ಅವ್ರು ಮನಸ್ಸಿಗೆ ಬಂದಂಗೆ ಚಲೋ ಐತೆ ಅಂತ ಮನಸ್ಸಿಗೆ ಬಂದಂಗೆ ತಿನ್ನಂಗಿಲ್ಲ. ಇದು ಭಾಳ ಕೆಟ್ಟ ಐತೆ ಅಂತ ಅದನ್ನು ಬಿಡಂಗಿಲ್ಲ. ಎಷ್ಟು ಬೇಕು ಅಷ್ಟು ಉಣ್ತಾರ, ಎಷ್ಟು ಬೇಕು ಅಷ್ಟೇ ಕುಡಿತಾರ, ಎಷ್ಟು ನಿದ್ದೆ ಮಾಡ್ಬೇಕು ಅಷ್ಟೇ ನಿದ್ದೆ ಮಾಡ್ತಾರ, ಯಾರು ಕೂಡ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರ. ಅವೆಲ್ಲ ಗುಣ ಹೆಂಗೆ ಬಂದು ಅವರಿಗೆ? ಇವೆಲ್ಲ ಶಾಸ್ತ್ರಜ್ಞಾನದಿಂದ ಉದಯ ಆಗಿ ಅವರಲ್ಲಿ ಅದು ಭಾವ ಬರ್ತದ. ಅವ್ರು ಅಷ್ಟೇ ಇರ್ತಾರ, ಅವ್ರು ಹೆಚ್ಚಿಗೆ ಹೋಗಂಗಿಲ್ಲ, ಹೆಚ್ಚಿಗೆ ತಂಟೆಗೆ. ಅದಕ್ಕಾಗಿ ಅವ್ರು ನಿಯಮಿತವಾಗಿರ್ತಾರಲ್ಲ, ಅವರಿಗೆ ಮಾತ್ರ ಇದು ಗೊತ್ತಾಗ್ತದಂದ್ರೆ ಅವರು ಮರಣ ಕಾಲದಲ್ಲಿ ಹೆಂಗಿರಬೇಕಂತ. ಈಗ ಮನಸ್ಸಿಗೆ ಬಂದಂಗ ಮಾಡಿ ಅಲ್ಲಿ ಪರಮಾತ್ಮ ಎಲ್ಲಿ ಅಂತಾನ ಪರಮಾತ್ಮ, ಅವನಿಗೆ ಸನ್ನೆ ತೆಪ್ಪದ. ಯಾವ ಪರಮಾತ್ಮ ನಾನೆಲ್ಲೋ ನಂದೆಲ್ಲೋ ಶರೀರ ಕಡೆ ಎಲ್ಲ ದಾರಿ ತಪ್ಪಿ ಬಿಡ್ತಾವಲ್ಲಿ. ನಾವೇನಂತೀವಿ ಖರೆ ಮರಣ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರ. ಇದ್ದಾಗ ಮಾಡ್ಲಾರ್ದವನ ಅಲ್ಲಿ ಮರಣ ಕಾಲದಲ್ಲಿ ಮಾಡ್ತಾನ, ಇದ್ದಾಗ ಬರವಲ್ದು ಅದು. ಇದ್ದಾಗ ಒಂದು ಮಹಾತ್ಮರು, ಒಂದು ಶರಣರು, ಒಂದು ಸಂತರು ಅಂತ ವಿಚಾರ ನಾವು ತಿಳ್ಕೊಂಬಕ್ ತಯಾರಿಲ್ಲ ಅಂದಮೇಲೆ ಆ ಮರಣ ಕಾಲದಲ್ಲಿ ಅದೇವಾಗ ಬರ್ಬೇಕು ನಮಗೆ. ಅದಕ್ಕೆ ಇದ್ದಾಗ ಯಾರು ಪ್ರಯತ್ನ ಮಾಡ್ಯಾರ ನೋಡು, ಅವ್ರಿಗೆ ಅದು ಸ್ವಲ್ಪ ನೆನಪಿರ್ತದ, ಆ ಸಮಯದಲ್ಲಿ ಬರ್ತದ. ಅದೇನಾಗ್ತದ ಅಂತಂದ್ರೆ ನಿನಗೆ ದುರ್ಗತಿಗೆ ಕಾರಣವಾಗದೆ ಸದ್ಗತಿಗೆ ಉಂಟು ಮಾಡ್ತದ. ವಿವೇಕಿಯಾಗಿದ್ದ, ಶಾಸ್ತ್ರಜ್ಞಾನ ಉಳ್ಳವನಾಗಿದ್ದ, ಗುರುವಿನ ಮೇಲೆ ವಿಶ್ವಾಸ, ಶಾಸ್ತ್ರ ಮೇಲೆ ನಂಬಿಕೆ ಇದ್ದವನಾದಂದ್ರೆ ತನ್ನ ಸ್ವರೂಪವನ್ನು ತಿಳಿದು ಕೃತಾರ್ಥ ಆಗ್ತಾನ. ಕೊನೆ ಪಕ್ಷ ಇದರ ತಿಳುವಳಿಕೆ ಇಲ್ಲದಿದ್ರು ಕೂಡ ಭಗವಂತನ ಮೇಲೆ ಅಪಾರವಾದ ಪ್ರೀತಿ ಇತ್ತಂದ್ರೆ ಸದ್ಗತಿ ಉತ್ತಮವಾದ ಜನ್ಮ ಆದ್ರೆ ಪಡಿತಾನಲ್ಲ ಅವನು. ಇಲ್ಲಾಂದ್ರೆ ಏನು ಇದೇ ನರಕ, ಎಲ್ಲಿ ಹುಟ್ಟಿತು ಯಾರಿಗೆ ಗೊತ್ತು. ಅದಕ್ಕೆ ಈಗ ಹೇಳ್ತಾರ ಅವ್ರು, ಮೊದಲೇ ಎಲ್ಲ ಸಜ್ಜು ಮಾಡಿಕೆ, ಈಗ ತಯಾರಿರ್ಬೇಕು. ಅವ್ರು ಬಂದು ಕರೆದಾಗ ಸ್ವಲ್ಪ ಹೊತ್ತು ನಿಂದಿರ್ತೀನ್ರಿ, ಮತ್ತೆ ಇಷ್ಟು ದಿವಸ ನಿಂತೀರಿ, ಈಗ ಒಂದು ತಾಸು ನಿಂದಿರ್ತಾರೇನ ಅವ್ರು? ಒಂದು ಕ್ಷಣ ನಿಂದ್ರಂಗಿಲ್ಲ ಅವ್ರು. ನಾವೇನು ಬಿಡೋರಲ್ಲ, ಮತ್ತೆ ನಿಂದ್ರಂಗಿತ್ತಂದ್ರೆ ಎಲ್ಲ ಬೇಕಾದವ್ರದ್ದು ತಗೊಂಬರ್ತಿದ್ವಿ. ಏನು ಈ ಹೇಳ್ತಾರಲ್ಲ ಕೆಲವರು, ಇನ್ನೊಬ್ರದ್ದು ಏನಪ್ಪ ಅವ್ರದ್ದು ತಗೊಂಡ್ ಕೇಸಿ ನಾವು ಇನ್ನೊಬ್ರಿಗೆ ಹೇಳಿಸ್ತೀವಿ ನೋಡು, ಸ್ವಲ್ಪ ಹೇಳ್ರಿ ಅವ್ರಿಗೆ ಅಂತ. ಅವ್ರಿಗೆ ಹೇಳಿಸ್ ಕೇಸಿ ನಿಂದ್ರ ಸಂಗಿದ್ದೀವಿ ನಾವು. ನಿಂದ್ರಂಗಿಲ್ಲ ಅಂತ ಗೊತ್ತೈತಿ, ಅದಕ್ಕೆ ಸುಮ್ಮನೆ ಇವೆ. ಇಲ್ಲಾಂದ್ರೆ ಬುಡ ಮಂದಿ ಅಂತ ಯಾಮನ ಸಮೇತಿಗೆ ನಿಂದ್ರಿಸ್ಕೇಸಿ ಇನ್ನೊಂದು 2 ದಿವಸ ಇತ್ತು ಹೋಗ್ತೀವಿ ಅಂತ. ಅವು ಯಾರಿಗೆ ಕೇಳಾರ್ದು ಬರ್ತಾನ, ಕರ್ಕೊಂಡು ಹೋಗ್ಬಿಡ್ತಾನೆ ಜಟ್ಪಟ. ತಯಾರಿದ್ದು ಯಾವಾಗನ ಬಾ ಅಂತ. ಅದೇ ಶಾಸ್ತ್ರಜ್ಞಾನ ಉಳ್ಳವರು, ಸರಿಯಾಗಿ ಶಾಸ್ತ್ರ ಕೇಳಿ ನಂಬಿಕೆ ಇದ್ದವರು ಬಾಗಿಲು ತೆರೆದಿಟ್ಟು ಬಿಡ್ತಾರ. ಅವ್ರು ಯಾವಾಗನ ಬರ್ಲಿ, ನಾಳೆ ಹೋಗೋದು ಹಿಂದೆ ಹೋಗಲಿ ಅಂದ್ರೆ ಅವ್ರು ನಾಳೆ ತಾನೇ ಹಾಕಾಯದಪ್ಪ ನಡಿ, ಈಗ ತಯಾರು, ಶರೀರ ಹೋಗಿ ಬಿಡ್ಲ ಕಡೆ, ನಾ ಆರಾಮಿರ್ತೇನಂತ. ಯಾಕೆ ತಿಳಿದಾನ, ಅವನಿಗೆ ಅನುಭವ ಐತೆ, ಅದರ ಆನಂದ ಐತೆ. ನಾವು ಸಾಮಾನ್ಯರಿಗೆಲ್ಲ ಈಗ ಐತೆ, ನಾವು ಸುಮ್ಮನೆ ಡಾಕ್ಟ್ರ್ ಇಲ್ಲಪ್ಪ ಇನ್ನು ಸ್ವಲ್ಪ ದಿವಸ ನೀ ಬದುಕದಂತಂದ್ರೆ ಅವನು ಅಲ್ಲಿ ಅರ್ಧ ಸತ್ತೋಗ್ಬಿಡ್ತಾನೆ ಕಲಾಸ್. ಇನ್ನು ಮನೆಗೆ ಬರೋದ್ರಾಗಂತೂ ಮುಗಿದೋಯ್ತು. ಹಂಗಿರ್ತಾವ. ಅದಕ್ಕೆ ಶಾಸ್ತ್ರ ಯಾಕೆ ಕೇಳಬೇಕು, ಯಾಕೆ ಕೇಳ್ತಾರ, ಯಾಕೆ ಅದ್ರ ಮೇಲೆ ವಿಶ್ವಾಸ ಇಡ್ತಾರ ಅಂದ್ರೆ ಇದೇ ಕಾರಣಕ್ಕಾಗಿ. ಇದು ಯಾರು ತಿಳಿದಾರ, ಯಾರು ಇದ್ರ ಮೇಲೆ ನಂಬಿಕೆ ಇಟ್ಟಾರ, ಅವ್ರು ಮಾತ್ರ ಎಂದೂ ಕೆಡಂಗಿಲ್ಲ. ಅದನ್ನ ಉಳಿಸ್ಕೊಡೋದು, ಅಂಥ ಒಂದು ಮಾರ್ಗವನ್ನು ಹಿಡಿಸ್ಕೊಡೋದು ಮಹಾತ್ಮರ ಕರ್ತವ್ಯ. ಅವರು ಹೇಳ್ತಾರೆ ನಮಗೆ. ನಾವು ಅದ್ರ ಮೇಲೆ ವಿಶ್ವಾಸ ಇಟ್ಟು ನಾವು ಆ ಮಾರ್ಗವನ್ನು ಹಿಡಿದ್ವಪ್ಪ ಅಂದ್ರೆ ನಾವು ಧನ್ಯರಾಗ್ತೀವಿ, ಇದರಲ್ಲಿ ಯಾವ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಇಂದಿನ ಶಾಸ್ತ್ರಕ್ಕೆ ಮಂಗಲವನ್ನು ಹೇಳ. ಆರತಿಯನ್ನು ಬೆಳಗ್ಗೆ ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ಆರತಿಯನ್ನು ಬೆಳಗುವೆನು
ಚಿತ್ತಾರೂಢಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಆದಿಯನ್ನು ಬೆಳಗುವೆನು ಸಿದ್ಧಾರೂಢಗೆ ದರಿಯ ಜನರ ದುಃಖವ ಕಳೆವ ಶಿವನ ರೂಪಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ ಆರು ಮತದ ಮರ್ಮ ಅರಿತ ನಿಗಮ ನಿಷ್ಠಗೆ ಆರತಿಯನ್ನು ಬೆಳಗುವೆನು ಚಿತ್ತಾರೂಢಗೆ ಧರೆಯ ಜನರ ಶಿವನ ರೂಪಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ವಂಚಕ ಜನರು ಬೆಂಕಿ ಇಡಲು ಸಹಿಸಿದ ದೇವಗೆ ಜಗಜನರು ಬೆಂಕಿಯಿಡಲು ಸಹಿಸಿದ ದೇವಗೆ ವಂಚಕ ಜನರು ಬೆಂಕಿ ಇಡಲು ಸಹಿಸಿದ ದೇವಗೆ ಜಗಜನರು ಬೆಂಕಿಯಿಡಲು ಸಹಿಸಿದ ದೇವಗೆ ಪಂಚಾಕ್ಷರಿಯ ಮಂತ್ರವನ್ನು ಅರಹಿದ ದೇವಗೆ ಆರತಿಯನ್ನು ಬೆಳಗುವೆನು ಚಿತ್ತಾರೂಢಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಪಂಚಕೋಶ ಪಂಚಪಾಶಗಳ ಹರಿಸಿದ ದೇವಗೆ ಪಂಚಕೋಶ ಪಂಚಪಾಶ ಹರಿಸಿದ ದೇವಗೆ ಸಂಚಿತಾದಿ ಕರ್ಮವನ್ನು ಬೆಳೆಸಿದ ದೇವಗೆ ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಧರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಶ್ರೀ ಗುರವೇ ನಮಃ ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಕುಮಾರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ರವಿರಮಣ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಜೈ ಮಂಗಳಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ